ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ಮೋಶೆಯ ಶರೀರವನ್ನು ಕುರಿತಂತ ತರ್ಕ. ಮತ್ತೆ ಹೇಳ್ತಾ ಇದ್ದೀನಿ, ಮೋಶೆಯ ಶರೀರವನ್ನು ಕುರಿತಂತ ತರ್ಕ. ಏನು ಮೋಶೆಯ ಶರೀರದ ಕುರಿತು ತರ್ಕ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಇವತ್ತಿನ ಪರಿಸ್ಥಿತಿಯ ಪ್ರಕಾರವಾಗಿ ಮನುಷ್ಯರು ಈ ಒಂದು ವಚನ ಭಾಗವನ್ನು ಓದಿ ಆ ವಚನ ಭಾಗದಲ್ಲಿರುವಂಥ ಮಾತುಗಳನ್ನು ಇವರು ನೇರವಾಗಿ ತೆಗೆದುಕೊಂಡು ಭಾವವನ್ನು ಮಿಗಿರುವಂಥ ವಚನಗಳನ್ನು ಆಲೋಚನೆ ಮಾಡದಂಥ ರೀತಿಯಲ್ಲಿ ಮೋಶೆಯ ಶವದ ವಿಷಯದಲ್ಲಿ ಈ ಒಂದು ದೇವದೂತರುಗಳು ಮತ್ತು ದೇವದೂತನು ಮತ್ತು ಸೈತಾನನು ವಾಗ್ವಾದ ಮಾಡಿಕೊಂಡಿದ್ದಾವೆ, ಜಗಳ ಮಾಡಿಕೊಂಡಿದ್ದಾವೆ ಎನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವಂಥ ವಿಚಾರ ಏನು ಅಂದರೆ, ಈ ಪಾಠದಲ್ಲಿ ಎಲ್ಲ ಮನುಷ್ಯರ ಮಾನವನ ಶರೀರದ ವಿಷಯದಲ್ಲಿ ನಡೆಯುತ್ತಿರುವಂಥ ಹೋರಾಟವನ್ನು ಇಲ್ಲ ತರ್ಕವನ್ನು ಇಲ್ಲ ವಾದವನ್ನು ನಾವು ಅರ್ಥ ಮಾಡಿಕೊಳ್ತೀವಿ. ನಮಗೆ ವಾದ ಅಂತಿದ್ದಂಗೆನೇ ಕೋರ್ಟಿನಲ್ಲಿ ಒಂದು ವಿಷಯದ ಬಗ್ಗೆ ಇಬ್ಬರು ವಾದಿಗಳು ನಿಂತ್ಕೊಂಡು ಯಾವುದೋ ಒಂದು ಕಾರ್ಯದ ವಿಷಯವಾಗಿ ವಾದ ಮಾಡ್ತಾ ಇರ್ತಾರೆ, ತರ್ಕಿಸ್ತಾ ಇರ್ತಾರೆ. ಇದು ಈ ರೀತಿಯಾಗಿ ಅಂತ ಹೇಳಿ ಒಬ್ಬರು, ಅದು ಆ ರೀತಿಯಾಗಿ ಅಲ್ಲ ಎಂಬುದಾಗಿ ಇನ್ನೊಬ್ಬರು, ಈ ರೀತಿಯಾಗಿ ವಾದಿಸಿಕೊಳ್ಳುವಂಥದ್ದನ್ನೇ ತರ್ಕ ಎಂಬುದಾಗಿ ಹೇಳ್ತೀವಿ. ಈಗ ಇದೇ ರೀತಿಯಾದಂಥ ತರ್ಕ ಮಾನವನ ಜೀವಿತದ ಮೇಲೆ ನಡೆಯುತ್ತಾ ಇದೆ ಎನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾವ ರೀತಿಯಾಗಿ ನಡೀತಾ ಇದೆ ಅಂದರೆ, ಈ ಮಾನವನ ಜೀವಿತ ಎನ್ನುವಂಥದ್ದು ಎರಡು ಮಹಾಶಕ್ತಿಗಳ ಮಧ್ಯದಲ್ಲಿ ನಡೆಯುತ್ತಿರುವಂಥ ತರ್ಕ, ವಿವಾದ. ಅಂದರೆ ಮಾನವನ ಜೀವಿತದ ಮೇಲೆ ಎರಡು ಮಹಾಶಕ್ತಿಗಳ ಮಧ್ಯದಲ್ಲಿ ವಿವಾದ ಎನ್ನುವಂಥದ್ದು ನಡೀತಾ ಇದೆಯಾ ಅಂದರೆ ಹೌದು. ಆ ಎರಡು ಮಹಾಶಕ್ತಿಗಳು ಯಾವುವು ಅಂತಂದರೆ ದುಷ್ಟಶಕ್ತಿ ಮತ್ತು ದೈವಶಕ್ತಿ. ಈಗ ದೈವಶಕ್ತಿ ಏನು ಮಹಾಶಕ್ತಿ ಎಂಬುದಾಗಿ ಹೇಳುವಂಥದ್ರಲ್ಲಿ ಅರ್ಥ ಇದೆ. ದುಷ್ಟಶಕ್ತಿಯನ್ನು ಕೂಡ ಮಹಾಶಕ್ತಿಯಾಗಿ ಹೇಳುವಂಥದ್ದು ತಪ್ಪಲ್ವ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಇವತ್ತು ಇಡೀ ಪ್ರಪಂಚವನ್ನೇ ಸೈತಾನನು ಸಾಧಿಸಿದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದರೆ ರೋಮಪುರದವರಿಗೆ ಬರೆದ ಪತ್ರಿಕೆ 3:23 ವಚನದಲ್ಲಿ ಎಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂತ ಹೇಳಿದೆ. ಅಂದರೆ ಎಲ್ಲರೂ ಪಾಪ ಮಾಡಿದ್ದಾರೆ ಅಂತ ಹೇಳಿ ದೇವರೇ ಹೇಳಿದ್ದಾನೆ ಅಂತ ಅಂದರೆ, ಎಲ್ಲರೂ ಪಾಪ ಮಾಡುವುದಕ್ಕೆ ಕಾರಣನು ಸೈತಾನನು. ಅಂದರೆ ಆಗಿರುವಂಥ ಕಾರಣ ಇಂಥ ಕೋಟ್ಯಾನುಕೋಟಿ ಮನುಷ್ಯರನ್ನು ಕೂಡ ಪಾಪ ಮಾಡುವಂಥ ರೀತಿಯಲ್ಲಿ ಒಬ್ಬನನ್ನು ಬಿಡದೆ ಕ್ರಿಸ್ತನನ್ನು ಹೊರತುಪಡಿಸಿ ಒಬ್ಬ ನರಮನುಷ್ಯನನ್ನು ಕೂಡ ಬಿಡದಂಥ ರೀತಿಯಲ್ಲಿ ಎಲ್ಲರನ್ನೂ ಗೆದ್ದಿದೆ ಅಂದರೆ ಅದು ಮಹಾಶಕ್ತಿ ಅಲ್ವಾ? ಮಹಾಶಕ್ತಿ ಆಗಿರುವಂಥ ಕಾರಣವೇ ಗೆದ್ದಿದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಅಂದುಕೊಂಡಂಥ ರೀತಿಯಲ್ಲಿ ನಮಗೆ ಕಣ್ಣಿಗೆ ಕಾಣಿಸುವಂಥ ಮನುಷ್ಯರು ಮಾತ್ರವೇ ನಮ್ಮ ವಿಷಯದಲ್ಲಿ ಆಲೋಚನೆಯನ್ನು ಮಾಡ್ತಾರೆ, ಇಲ್ಲ ತರ್ಕಿಸ್ತಾರೆ, ಇಲ್ಲ ವಾದಿಸ್ತಾರೆ ಎಂಬುದಾಗಿ ಅಂದುಕೊಂಡ್ರೆ ಅದು ತಪ್ಪು. ಯಾಕೆ ಅಂತಂದರೆ ಕಣ್ಣಿಗೆ ಕಾಣದೇ ಇರುವಂಥ ದುಷ್ಟಶಕ್ತಿಯು ಮತ್ತು ಕಣ್ಣಿಗೆ ಕಾಣದೇ ಇರುವಂಥ ದೇವರು ಕೂಡ ನಮ್ಮ ವಿಷಯದಲ್ಲಿ ಆಲೋಚನೆ ಮಾಡ್ತಾ ನಮ್ಮ ವಿಷಯದಲ್ಲಿ ತರ್ಕಿಸ್ತಾ ಇರ್ತಾರೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಸಂಗತಿ ನಮಗೆ ಗೊತ್ತಿಲ್ಲ. ಸೈತಾನನೇನೋ ದೇವರಿಂದ ದೂರ ಮಾಡಬೇಕೆಂಬುದಾಗಿ ನೋಡುತ್ತೆ, ದೇವರೇನೋ ನಾನು ನನ್ನ ಮಕ್ಕಳನ್ನು ಪಡೆದಿರುವಂಥ ಕಾರಣ ನನ್ನ ಮಾತುಗಳಿಗೆ ಅನುಸಾರವಾಗಿ ಬದುಕಬೇಕು ಎನ್ನುವಂಥ ಆಲೋಚನೆಯಲ್ಲಿ ದೇವರಿದ್ದಾನೆ. ಒಂದ್ಸರಿ ನಾವು ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕು. ನಾವು ದೇವರಿಂದ ಬಂದಂಥವರು, ದೇವರಿಂದ ಬಂದಿರುವಂಥ ನಾವುಗಳೆಲ್ಲರೂ ಕೂಡ ದೇವರುಗಳು. ಈ ದೇವರುಗಳಾಗಿರುವಂಥ ನಮಗೆ ದೇವರ ಆಜ್ಞೆಗಳನ್ನು ಕೊಡಬೇಕಾ? ಆಲೋಚನೆ ಮಾಡಿ. ಯಾಜಕಕಾಂಡ 19:2 ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ದೇವರು ಹೇಳಿದ್ದಾನೆ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಯಾಕೆ ಈ ಮಾತನ್ನು ಹೇಳಬೇಕು? ಪರಿಶುದ್ಧತೆಯನ್ನು ಕಳ್ಕೊಂಡಿದ್ದೀವಿ ಅಂತನ ಕಳ್ಕೊಂಡು ಇದ್ದೀವಿ. ಆಗಿರುವಂಥ ಕಾರಣವೇ ಪರಿಶುದ್ಧರಾಗಿರಿ ಎಂಬುದಾಗಿ ದೇವರ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಆಲೋಚನೆ ಮಾಡಿ. ಈ ಪರಿಶುದ್ಧತೆಯನ್ನು ಕಳೆದೋಗುವಂಥ ರೀತಿಯಲ್ಲಿ ಮಾಡುವುದಕ್ಕೆ ಕಾರಣ ಸೈತಾನನು. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಆಗಿರುವಂಥ ಕಾರಣವೇ ಸೈತಾನ್ ಎನ್ನುವಂಥದ್ದು ಒಂದು ಮಹಾಶಕ್ತಿ. ಇದು ಮನುಷ್ಯನ ಶರೀರದ ವಿಷಯದಲ್ಲಿ ಹೋರಾಡುತ್ತಾ ಯಾವಾಗಲೂ ಮನುಷ್ಯನನ್ನು ಪಾಪದಲ್ಲಿ ಹಿಡಿಯಬೇಕು ಎಂಬುದಾಗಿ ನೋಡ್ತಾ ಇರ್ತದೆ.
ಮೋಶೆಯ ಶರೀರದ ವಿಷಯದಲ್ಲೂ ಕೂಡ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಯೂದನ ಗ್ರಂಥ 1ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ. ಯೂದ 1:9 ಬೇಗ ಬೇಗ. ಆದರೆ ಪ್ರಧಾನ ದೂತನಾದಂತ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಗಮನಿಸಿ, ಇಲ್ಲಿ ಮೋಶೆಯ ಶವದ ವಿಷಯದಲ್ಲಿ ವಾಗ್ವಾದ ಮಾಡಿದಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಇವೆರಡೂ ಕೂಡ ಮೋಶೆಯ ಶವದ ವಿಷಯದಲ್ಲಿ ಮೋಶೆಯ ಶವಕ್ಕೋಸ್ಕರ ವಾಗ್ವಾದ ಮಾಡ್ಕೊಳ್ತಾ ಇದ್ದಾವ. ದೇವ್ರು ನೋಡಿದ್ರೆ ಆ ಮೋಶೆಯ ಶವವನ್ನ ಸಮಾಧಿ ಮಾಡಿದ್ರು, ಅದು ಎಲ್ಲಿದೆಯೋ ಗೊತ್ತಿಲ್ಲ, ದೇವರೇ ಮಾಡಿದ್ರು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಶಾಸ್ತ್ರಗಳನ್ನ ಗಮನಿಸುವಂಥದ್ದಾದ್ರೆ ದೇವರೇ ಮಾಡಿದ್ದಂಥ ಸಮಯದಲ್ಲಿ ದೇವರು ಆ ಒಂದು ಈಗ ಸೈತಾನ ತೆಗೆದುಕೊಂಡು ವಾಗ್ವಾದ ಮಾಡ್ಕೊಂಡಿದ್ದಾವೆ, ಈ ಶವಕ್ಕೋಸ್ಕರ ವಾಗ್ವಾದ ಮಾಡ್ಕೊಂಡಿದ್ದಾವೆ ಎನ್ನುವಂಥದ್ದು ನಿಜವಾದ್ರೆ ಯಾಕೆ ಸೈತಾನ ತೆಗೆದುಕೊಂಡು ಹೋಗಿಲ್ಲ, ಇಲ್ಲ ಯಾಕೆ ದೇವದೂತನ ತೆಗೆದುಕೊಂಡು ಹೋಗಿಲ್ಲ ಶವವನ್ನ? ದೇವರೇ ಎಲ್ಲ ಮರೆ ಮಾಡಿದ್ದಾರೆ. ಗಮನಿಸಿ, ಇಲ್ಲಿ ವಿಷಯವನ್ನು ನಾವು ಆಲೋಚನೆ ಮಾಡಬೇಕು. ಕ್ರಿಸ್ತಪೂರ್ವ ಸುಮಾರು 1500 ವರ್ಷಗಳ ಹಿಂದಿನ ಕಾಲದವರು ಮೋಶೆಯವರು. ಈ ಮೋಶೆಯವರ ವಿಷಯವನ್ನ ಯೂದನವರು ಇಲ್ಲಿ ಈ ಒಂದು ಪತ್ರಿಕೆಯಲ್ಲಿ ಬರಿತಾ ಇದ್ದಾರೆ. ಈಗ ಈ ಮೋಶೆಯ ಜೀವಿತ ಕಾಲದಲ್ಲಿ ಏನು ನಡೆದಿದೆಯೋ ಎನ್ನುವಂಥದ್ದನ್ನ ನಮ್ಮ ಜೀವಿತದಲ್ಲೂ ಗಮನಿಸಿದ್ರೆ ನಮ್ಮ ಜೀವಿತದಲ್ಲೂ ಕೂಡ ಏನು ನಡೆಯುತ್ತೋ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳಿಯುತ್ತೆ. ಇವತ್ತು ಮನುಷ್ಯರ ಒಂದು ಕಾಮೆಂಟ್ರಿಗಳು ಏನನ್ನುತ್ತೆ ಅಂತ ಅಂದರೆ, ಮೋಶೆ ಶರೀರಕ್ಕೋಸ್ಕರ ಅಲ್ಲ, ಮೋಶೆಯ ಶವಕ್ಕೋಸ್ಕರವೇ ಇವೆರಡೂ ಕೂಡ ಜಗಳ ಆಡ್ಕೊಂಡಿದ್ದಾವೆ. ಅಂದರೆ ಶರೀರಕ್ಕೂ ಶವಕ್ಕೂ ವ್ಯತ್ಯಾಸ ಎನ್ನುವಂಥದ್ದಿದೆ. ಶವ ಅಂದರೆ ಸತ್ತೋಗಿರುವಂಥದ್ದು, ಶರೀರ ಅಂದರೆ ಬದುಕಿರುವಂಥ ಶರೀರ ಅಂದರೆ ಬದುಕಿರುವಂಥದ್ದು. ಇವೆರಡು ದೇವದೂತಗಳು ಕೂಡ ಸತ್ತೋಗಿರುವಂಥ ಶವಕ್ಕೋಸ್ಕರ ವಾಗ್ವಾದ ಮಾಡ್ಕೊಂಡಿದ್ದಾವೆ ಎಂಬುದಾಗಿ ಮನುಷ್ಯರು ಆಲೋಚನೆಗಳು, ಮನುಷ್ಯನು ಬೋಧನೆ ಮಾಡಿರುವಂಥವ್ರು ಕೆಲವರು. ಆದರೆ ಮೋಶೆಯ ಶರೀರಕ್ಕೋಸ್ಕರ ವಾದಿಸ್ಕೊಂಡಿದ್ದಾವೆ ಎನ್ನುವಂಥದ್ದು ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿರುವಂಥ ಸಂಗತಿ. ಯಾಕೆ ಅಂತ ಅಂದರೆ, ಒಬ್ಬ ಮನುಷ್ಯನ ಇವತ್ತು ಸತ್ತೋದ ಅಂದ್ಕೊಳ್ಳಿ, ಆ ಮನುಷ್ಯನ ಶವ ಯಾರಿಗೂ ಕೂಡ ಬೇಕಾಗಿಲ್ಲ. ಅದು ಎತ್ತವ್ರಿಗಾಗಿರ್ಬೋದು, ಕಟ್ಟಿಕೊಂಡವ್ರಿಗಾಗಿರ್ಬೋದು, ಇಲ್ಲ ಊರಿನವ್ರಿಗಾಗಿರ್ಬೋದು, ಉದ್ಯೋಗಕ್ಕಾಗಿರ್ಬೋದು, ಯಾರಿಗೇ ಆಗಿರ್ಬೋದು. ಮನೆಯವರು ಆ ಪಟ್ಟಿ ಗೋಳಾಡ್ತಾ ಇರ್ತಾರೆ ಸತ್ತೋದಂಥ ಸಮಯದಲ್ಲಿ. ಹೋಗ್ಲಿ, ಒಂದು ವೇಳೆ ಇಲ್ಲೇ ಇರಲಿ ಎಂಬುದಾಗಿ ಬಿಟ್ಟರೆ ಅವ್ರೇನಾದರೂ ಇಟ್ಕೊಳ್ಳಲ್ಲ. ಯಾರು ಇಟ್ಕೊಳ್ಳೋದು? ಏನಕ್ಕೋಸ್ಕರ ಇಟ್ಕೊಳ್ಳಲ್ಲ ಅಂದರೆ, ಸತ್ತಂಥ ಶವವು ಬೇಕಿಲ್ಲ. ಸತ್ತಂಥ ಶವವು ಬೇಡದೇ ಇರುವಂಥ ಕಾರಣವೇ ಇವರು ತೆಗೆದುಕೊಂಡು ಹೋಗಿ ಮುಚ್ಚುತ್ತಾರೆ. ಈಗ ಇಂಥ ಮನೆಯವರಿಗೆ ಸತ್ತೋಗಿರುವಂಥವರು ಬೇಡದಲ್ಲಿ ನೆನೆ ಬದುಕಿರುವಂಥವರೇ ಬೇಕಾಗಿದ್ದಾಗ ದೇವರಿಗೆ ಮತ್ತು ದೆವ್ವಕ್ಕೆ ಸತ್ತೋಗಿರುವಂಥ ಶವವನ್ನು ತೆಗೆದುಕೊಂಡೋಗಿ ಏನು ಮಾಡ್ತಾರೆ? ಇವರಿಬ್ರು ಏನು ಮಾಡೋದಕ್ಕೆ ಸಾಧ್ಯ? ಬದುಕಿರುವಂಥ ಮನುಷ್ಯರೇ ಸತ್ತಂಥ ಶವವನ್ನು ಬೇಡ ಎಂಬುದಾಗಿ ಹೇಳ್ತಾರೆ ಅಂದರೆ, ದೇವರು ಮತ್ತು ಸೈತಾನನು ಶವವನ್ನು ಕೋರಿಕೊಳ್ತಾರಾ? ಒಂದ್ಸರಿ ದೇವರು ಈ ಶವವನ್ನು ಕೋರಿಕೊಳ್ತಾರ, ಇಲ್ಲ ಜೀವಂತವಾಗಿರುವಂಥವ್ರನ್ನ ಕೋರಿಕೊಳ್ತಾರ? ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ರೋಮರ 12:1. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವಂಥದ್ದೇನು ಅಂದ್ರೆ, ನೀವು ನಿಮ್ಮ ದೇಹಗಳನ್ನ, ಈ ಶರೀರವನ್ನ ದೇವರಿಗೆ ಮೀಸಲಾಗಿಯೂ, ಗಮನಿಸಿ, ಈ ಮೀಸಲು ಅಂತ ಅಂದ್ರೆ ಪ್ರತಿಷ್ಠೆ ಪಡಿಸುವಂಥದ್ದು. ಇದನ್ನ ಈಗ ಸಪ್ರೇಟ್ ಆಗಿ ನಾವು ಪ್ರತ್ಯೇಕಿಸುವಂಥದ್ದು. ಮೀಸಲು ಅಂತ ಅಂದ್ರೆ ಒಂದು ವಿಷಯವನ್ನು ನಾವು ಆಲೋಚನೆ ಮಾಡಬೇಕು. ಕೆಲವೊಂದು ಹೈಂದವ ಸಹೋದರರು ಇರ್ತಾರೆ, ಅವರು ಅವರ ದೇವರುಗಳಿಗೆ ಎಂಬುದಾಗಿ ಕೆಲವೊಂದು ಚಿಲ್ಲರೆ ಕಾಸುಗಳನ್ನು ತೆಗೆದು ಅದನ್ನ ಬಟ್ಟೆಯಲ್ಲಿ ಕಟ್ಟಿ ಹಾರಕೆ ಎಂಬುದಾಗಿ ಹೇಳ್ತಾರೆ. ಎಂಥ ಕಷ್ಟವೇ ಬಂದರೂ ಸರಿ ಅದನ್ನು ತೆಗೆದುಕೊಂಡು ಇವರು ಬಳಸ್ಕೊಳ್ಳೋದಿಲ್ಲ. ಅಂದ್ರೆ ಅದು ದೇವ್ರಿಗೋಸ್ಕರವೇ ಪ್ರತ್ಯೇಕಿಸಿ ಇಡುವಂಥದ್ದು. ಇದನ್ನು ಮೀಸಲು ಎಂಬುದಾಗಿ ಹೇಳ್ತೇವೆ. ಅದೇ ರೀತಿಯಾಗಿ ಇಲ್ಲಿ ವಾಕ್ಯ ಏನು ಬರೆಯಲ್ಪಟ್ಟಿದೆ ಅಂದ್ರೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ
ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಜೀವ ಅಂದ್ರೆ ಜೀವಂತವಾಗಿ ಇರುವ, ಸತ್ತೋಗಿರುವಂಥದ್ದಲ್ಲ, ಜೀವಂತವಾಗಿ ಇರುವಂಥ ಯಜ್ಞವಾಗಿ ಸಮರ್ಪಿಸ್ಬೇಕಂತೆ. ಗಮನಿಸಿ, ನಾವು ನಮ್ಮ ದೇಹವನ್ನು ನಮ್ಮ ಉದ್ಯೋಗಕ್ಕೋಸ್ಕರವೋ, ವ್ಯಭಿಚಾರಕ್ಕೋಸ್ಕರವೋ, ನಮ್ಮ ಸ್ವಂತ ಕಾರ್ಯಗಳಿಗೋಸ್ಕರವೋ ಬಳಸುವಂಥದ್ದು ತಪ್ಪು ಅಂತೇಳಿ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ದೇವರು ಇಲ್ಲಿ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ಅಂದರೆ ದೇವರು ಕೋರಿಕೊಳ್ಳುವಂಥದ್ದು ಮನುಷ್ಯನು ಬದುಕಿದ್ದಂಥ ಸಮಯದಲ್ಲಿ ಮನುಷ್ಯನ ಶರೀರವನ್ನು ಕೇಳ್ಕೊಳ್ತಾನೆ ಹೊರತು ಸತ್ತೋದಂಥ ಶವವನ್ನು ಅಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ಅಲ್ಲಿ ಯೂದನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತಿನ ಅರ್ಥ ಏನು? ಮಿಕಾಯೇಲನ್ನು ವಾದಿಸ್ಕೊಳ್ಳುವಂಥದ್ದಾದ್ರೆ ದೇವ್ರ ಪಕ್ಷದಲ್ಲಿ ನಿಂತ್ಕೊಂಡು ವಾದಿಸ್ಕೋಬೇಕು. ದೇವರು ಅಂದ್ರೆ ಶವವನ್ನು ಕೇಳದಲ್ಲೇ ಇದ್ರೆ ಏನಕ್ಕೋಸ್ಕರ ವಾದಿಸ್ಕೊಳ್ತವೆ? ಅಂದರೆ ಅಲ್ಲಿ ಶರೀರದ ವಿಷಯದಲ್ಲಿ ವಾದಿಸ್ಕೊಂಡಿದೆ ಮಿಕಾಯೇಲನು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ಒಂದು ವೇಳೆ ಸೈತಾನನಿಗೆ ಏನಾದರೂ ಬೇಕಾ ಸತ್ತಂತ ಶವ ಅಂತ ಅಂದರೆ 1 ಪೇತ್ರ 5:7-8 ಗಮನಿಸಿ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ಗಮನಿಸಿ, ಸ್ವಸ್ಥಚಿತ್ತರು ಅಂತ ಅಂದ್ರೆ ಸುಬುದ್ಧಿ ಉಳ್ಳಂತವರಾಗಿರಿ, ಸ್ವಸ್ಥಚಿತ್ತರಾಗಿರಿ ಅಂದ್ರೆ ನೀವು ಗಮನ ಒಂಥರ ಎಚ್ಚರಿಕೆಯಿಂದ ಇರ್ರಿ ಅಂತ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರ್ರಿ. ಬದುಕಿ ಶವ ಎಚ್ಚರವಾಗಿರ್ತದ? ಇಲ್ಲ. ಬದುಕಿರುವಂತವ್ರೆ ಎಚ್ಚರವಾಗಿರುವುದಕ್ಕೆ ಸಾಧ್ಯ. ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವಂತ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಅಂದ್ರೆ ಸೈತಾನನಿಗೂ ಕೂಡ ಶವ ಎನ್ನುವಂಥದ್ದು ಬೇಕಿಲ್ವಾ ಅಂತ ಅಂದ್ರೆ ಸೈತಾನನಿಗೂ ಕೂಡ ಶವ ಎನ್ನುವಂಥದ್ದು ಬೇಕಿಲ್ಲ ಎನ್ನುವಂಥದ್ದು ವಿಷಯದಲ್ಲಿ ಸ್ಪಷ್ಟವಾಗಿ ದೇವರ ಮಾತುಗಳು ಬರೆಯಲ್ಪಟ್ಟಿದೆ. ಗಮನಿಸಿ, ಒಬ್ಬ ಮನುಷ್ಯನು ಪಾಪ ಮಾಡಿದರೆ ಸೈತಾನನಿಗೆ ಲಾಭ, ಪಾಪ ಮಾಡಿ ನರಕಕ್ಕೆ ಹೋದ್ರೆ ಸೈತಾನನಿಗೆ ಲಾಭ. ಸತ್ತಂತ ಶವವು ಪಾಪ ಮಾಡೋದಕ್ಕೆ ಸಾಧ್ಯವಾ? ಆತ್ಮ ಅದನ್ನು ಬಿಟ್ಟೋದಂಥ ಸಮಯದಲ್ಲಿ ಪಾಪ ಮಾಡೋದಕ್ಕೆ ಸಾಧ್ಯವಾ? ಆಗಿರುವಂಥ ಕಾರಣ ಸೈತಾನನಿಗೆ ಬೇಕಾಗಿರುವಂಥದ್ದು ಶರೀರವೇ ಹೊರತು ಮನುಷ್ಯನು ಬದುಕಿದ್ದಾಗೆ ಬೇಕು ಹೊರತು ಸತ್ತೋಗಿರುವಂಥ ಶವವು ಅಲ್ಲ. ಅಂದರೆ ಯೂದನ ಪುಸ್ತಕ 1:9 ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜಮೆ ಮಾಡುವಂಥ ಸಮಯದಲ್ಲಿ ಆಗಿರುವಂಥ ಮಿಸ್ಟೇಕ್ ಅದು. ಅಂದರೆ ಇವರು ಏನು ಅರ್ಥವಾಗಿದೆಯೋ ಆ ರೀತಿಯಾಗಿಯೇ ಬರೆದಿದ್ದಾರೆ ಹೊರತು ದೇವರ ಭಾವವನ್ನು ಆಲೋಚನೆ ಮಾಡಿಲ್ಲ. ಯಾಕೆಂತಂದ್ರೆ ದೇವ್ರಿಗೂ ಸೈತಾನನಿಗೂ ಶವ ಎನ್ನುವಂಥದ್ದು ಬೇಕಿಲ್ದಲೇ ಇದ್ದಾಗ ಶವ ಅಂತ ಹೇಳಿ ಬಂದಿದೆ ಅಂತಂದ್ರೆ ಅದೇನದು ತಪ್ಪು. ಅಲ್ಲಿ ಶರೀರ ಎಂಬುದಾಗಿ ಬರಬೇಕಾಗಿತ್ತು. ಇದನ್ನ ಸ್ಪಷ್ಟವಾಗಿ ಗಮನಿಸಿ. ಅಂದ್ರೆ ಈಗ ಈ ಶರೀರ, ಈ ಮೋಶೆಯ ಶವಕ್ಕಲ್ಲ ಶರೀರಕ್ಕೋಸ್ಕರ ವಾಗ್ವಾದ ಮಾಡ್ಕೊಂಡಿದ್ದೇವೆ ಅಂತ ಅಂದ್ರೆ ಯಾವ ಸಮಯದಲ್ಲಿ ವಾಗ್ವಾದ ಮಾಡ್ಕೊಂಡಿದ್ದೇವೆ? ಯಾವಾಗ ಈ ತರ್ಕ ಎನ್ನುವಂಥದ್ದು ನಡೆದಿದೆ? ಮೋಶೆಯ ಶರೀರದ ಮೇಲೆ ಯಾವಾಗ ತರ್ಕ ಎನ್ನುವಂಥದ್ದು ನಡೆದಿದೆ? ಯಾವಾಗ ಮೋಶೆಯನ್ನ ಆಕೆಯ ತಾಯಿ ಗರ್ಭವನ್ನು ಧರಿಸಿದ್ಲೋ ಆ ಒಂದು ಸಮಯದಿಂದಲೇ ಈ ತರ್ಕ ಎನ್ನುವಂಥದ್ದು ಮಿಕಾಯೇಲು ಮತ್ತು ಸೈತಾನನ ಮಧ್ಯದಲ್ಲಿ ಪ್ರಾರಂಭ ಎನ್ನುವಂಥದ್ದು ಆಗಿದೆ ಎನ್ನುವಂಥದ್ದು ಶಾಸ್ತ್ರಗಳನ್ನು ಗಮನಿಸಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲಿ ಮೊದಲನೆಯ ಸೈತಾನನ ಒಂದು ತಂತ್ರ ಗಮನಿಸಿ. ಅದನ್ನ ವಿಮೋಚನ ಕಾಂಡ 2ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನ. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು, ಗಮನಿಸಿ, ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು ಎಂಬುದಾಗಿದೆ. ಯಾವುದೇ ತಾಯಿಯಾದರೂ ಮಗುವನ್ನ ಎತ್ತರ ಏನ್ ಮಾಡುತ್ತೆ? ಕೂಸು ಚೆಲುವಾಗಿದೆ ಅಂದ ಕಡೆ ಬಹಳಷ್ಟು ಜನಕ್ಕೆ ತೋರಿಸುತ್ತೆ. ಅದೇ ರೀತಿಯಾಗಿ ಮೋಶೆಯ ತಾಯಿಯು ಕೂಡ ಸುಂದರವಾದಂಥ ಕೂಸನ್ನು ಎತ್ತಂಥ ಸಮಯದಲ್ಲಿ ಎಲ್ಲರಿಗೂ ತೋರಿಸ್ಬೇಕಾಗಿರುವಂಥ ಆ ತಾಯಿ 3 ತಿಂಗಳ ಕಾಲ ಮಗುವನ್ನು ಬಚ್ಚಿಡುವಂಥದ್ದರ ಹಿಂದೆ ಇರುವಂಥ ರಹಸ್ಯವೇನು? ಆಲೋಚನೆ ಮಾಡಿ. ಏನಕ್ಕೋಸ್ಕರ ಮುಚ್ಚಿಟ್ಟಿದ್ದಾಳೆ? ಗಮನಿಸಿ, ವಿಮೋಚನ ಕಾಂಡ 1ನೇ ಅಧ್ಯಾಯ 15-16 ಗಮನಿಸಿ. ವಿಮೋಚನ ಕಾಂಡ 1:15-16. ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಫ್ರಾ ಪೂಗ ಎಂಬ ಇಬ್ರಿಯ ಸೂಲಗಿತ್ತಿಯರ ಸಂಗಡ ಮಾತಾಡಿ, ಸೂಲಗಿತ್ತಿಯವರು ಅಂದ್ರೆ ಹೆರಿಗೆ ಮಾಡಿಸುವಂತವ್ರ, ಅವರಿಗೆ ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗು ಆಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು. ಗಮನಿಸಿ, ಅವ್ರು ಇರುವಂತದ್ದು ಗಂಡು ಮಗುವಾಗಿದ್ರೆ ಅದನ್ನ ಕೊಲ್ಲಬೇಕು,
ಏರುವಂಥದ್ದು ಹೆಣ್ಣಾಗಿದ್ರೆ ಉಳಿಸಿ, ಪರವಾಗಿಲ್ಲ. ಮುಂದೆ. ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವವರಾದ್ದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಗಮನಿಸಿ, ಇಲ್ಲಿ ಏನಿದೆಯೋ ಅಂದ್ರೆ ಮೋಶೆ ಹುಟ್ಟುವಂತ ಕಾಲದಲ್ಲಿ ಏನ್ ನಡೆದಿದೆ ಅಂತ ಅಂದ್ರೆ, ಸೈತಾನನು ಆ ಒಂದು ಫರೋ ಅರಸನಲ್ಲಿ ತೂರಿ ಕಾನೂನನ್ನು ಮಾಡ್ತಾ ಇದೆ. ಗಮನಿಸಿ, ಇದು ರಾಜಾಜ್ಞೆ, ಇದು ರಾಜನೇ ಹೇಳ್ತಾ ಇದ್ದೇನೆ ಈ ಮಾತನ್ನ. ನೀವು ಆ ಒಂದು ಇಬ್ರಿಯ ಸ್ತ್ರೀಯರಿಗೆ ಹೆರಿಗೆಯನ್ನು ಮಾಡುವಂತ ಸಮಯದಲ್ಲಿ ಗಂಡಾಗಿದ್ರೆ ಅದನ್ನ ಕೊಲ್ಲಬೇಕು, ಹೆಣ್ಣಾಗಿದ್ರೆ ಅದನ್ನು ಉಳಿಸ್ಬೇಕು ಅಂತ. ಆದ್ರೆ ಇಲ್ಲಿ ಸೈತಾನನು ಇಂಥ ಗಂಡು ಮಗುವನ್ನ ಕೊಲ್ಲುವಂಥದ್ದಾದ್ರೆ ಮೋಶೆಯು ಕೂಡ ನಾಶವಾಗಿ ಹೋಗ್ಬೇಕು. ಅದು ಸೈತಾನನ ಆಲೋಚನೆ. ಸೈತಾನನ ಆಲೋಚನೆ ಏನಂದ್ರೆ ಗರ್ಭದಿಂದ ಈಚೆಗೆ ಬರ್ತಿದ್ದಂಗೆನೇ ಕೊಲ್ಲಬೇಕು ಎನ್ನುವಂಥದ್ದು ಸೈತಾನನ ಆಲೋಚನೆ. ಆದ್ರೆ ಗಬ್ರಿಯಲ್ ಏನ್ ಮಾಡಿದ್ದಾನೆ, ಉಳಿಸಿದ್ದಾನೆ ಎನ್ನುವಂತ ಮಾತು ಕಾಣ್ತಾ ಇದೆ. ಅಂದ್ರೆ ಅವರು ದೇವರಿಗೆ ಭಯಪಟ್ಟು ಗಂಡು ಮಗುವನ್ನು ಕೂಡ ಉಳಿಸಿದ್ರು ಎನ್ನುವಂತ ರೀತಿಯಲ್ಲಿ ಸ್ಪಷ್ಟವಾಗಿ ಇಲ್ಲಿ ವಾಕ್ಯಗಳು ಕಾಣ್ತಾ ಇದೆ. ಅಂದ್ರೆ ಈಗ ಇವು ಇಲ್ಲಿ ಹೊರಗಡೆ ಕಾಣ್ತಾ ಇರುವಂತ ಕಾರಣಗಳು. ಅಂದ್ರೆ ರಾಜನು ಅವರಿಗೆ ಆ ಮಾತನ್ನು ಹೇಳುವಂಥದ್ದು, ಅವರು ಆ ಮಾತನ್ನು ಕೇಳ್ಕೊಂಡು ಹೋಗುವಂಥದ್ದು, ಇದು ಹೊರಗಡೆ ಕಾಣ್ತಾ ಇರುವಂತ ಕಾರಣಗಳು. ಆದ್ರೆ ಇಂದಿನ ಅಸಲಿಯಾದಂಥ ಕಾರಣ ಏನು ಎಂಬುದಾಗಿ ನೋಡುವಂಥದ್ದಾದರೆ, ಸೈತಾನನು ಮಹಾನಾಯಕನು ಹುಟ್ಟುತ್ತಿದ್ದಾನೆ. ಆ ಮಹಾನಾಯಕನನ್ನ ಅಂದ್ರೆ ಮೊಳಗೆಯಲ್ಲಿ ತೆಗೆದುಹಾಕ್ಬೇಕು ಎನ್ನುವಂಥದ್ದು ಸೈತಾನನ ಆಲೋಚನೆ ಆಗಿರುವಂತ ಕಾರಣ ಆ ಕೆಲಸವನ್ನ ಒಬ್ಬ ರಾಜನಲ್ಲಿ ಸೇರಿ ಇಂಥ ಒಂದು ಆಜ್ಞೆಗಳನ್ನ ಕೊಡ್ತಾ ಇದೆ. ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಒಂದು ಸಮಯದಲ್ಲಿ ಆ ಒಂದು ಮೋಶೆಯ ತಾಯಿ ಆ ಮಗುವನ್ನ ಎತ್ತು ಆ ಮಗುವನ್ನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನೈಲ್ ನದಿಯಲ್ಲಿ ಬಿಡ್ತಾ ಇದ್ದಾಳೆ. ಆ ಒಂದು ಸಮಯದಲ್ಲಿ ಮಿಕಾಯೇಲ್ ಎನ್ನುವಂಥದ್ದು ರಂಗ ಪ್ರವೇಶ ಮಾಡಿ ಆ ಒಂದು ಫರೋಹನ ಕುಮಾರ್ತೆ ಸ್ನಾನಕ್ಕೆ ಬರುವಂತ ಸಮಯದಲ್ಲಿ, ಆ ಪೆಟ್ಟಿಗೆ ಬಂದಂತ ಸಮಯದಲ್ಲಿ ಆಕೆ ಸ್ನಾನಕ್ಕೆ ಬರುವಂಥದ್ದು, ಆ ಪೆಟ್ಟಿಗೆಯನ್ನು ತೆಗೆದು ನೋಡುವಂಥದ್ದು, ಅಳುವಂಥ ಕೂಸು ಅದರೊಳಗೆ ಇರುವಂಥದ್ದು, ಮತ್ತೆ ಆ ಕೂಸನ್ನ ಕೋಟೆಯೊಳಗೆ ತೆಗೆದುಕೊಂಡು ಹೋಗುವಂಥದ್ದು. ಅಂದ್ರೆ ಸೈತಾನನು ಯಾವ ರಾಜನ ಮೂಲಕವಾಗಿ ಮೋಶೆಯನ್ನ ಕೊಲ್ಲಬೇಕು ಎನ್ನುವಂಥ ರೀತಿಯಲ್ಲಿ ಮಾಡ್ತೋ, ದೇವರೇನು ಮಾಡ್ತಾ ಇದ್ದಾನೆ, ಆ ಒಂದು ರಾಜನ ಕೋಟೆಯೊಳಗೇನೆ ಮಹಾನಾಯಕನು ಬೆಳಿಬೇಕು, ಆ ರೀತಿಯಾಗಿ ದೇವರು ಮಾಡ್ತಾ ಇದ್ದಾನೆ. ಗಮನಿಸಿ, ಅಂದ್ರೆ ಮೋಶೆಯ ಶರೀರದ ವಿಷಯದಲ್ಲಿ ನಡೀತಾ ಇರುವಂತಹ ಹೋರಾಟಗಳನ್ನ ಗಮನಿಸಿ. ಸೈತಾನನಿಗೂ ದೇವದೂತನಿಗೂ ಎಂತ ಒಂದು ಹೋರಾಟ ನಡೀತಾ ಇದೋ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಫರೋಹನ್ ಏನ್ ಮಾಡಿದ್ದಾನೆ, ಒಬ್ಬನೇ ಒಬ್ಬ ಅಲ್ವಾ, ಎಲ್ಲರನ್ನೂ ಕೂಡ ನಾನು ಕೊಂದಾಗ್ತಾ ಇದ್ದೀನಲ್ವಾ ಎಂಬುದಾಗಿ ಆತನ ಅಂದುಕೊಂಡು, ಸರಿ ನೀನು ಇಷ್ಟದಂತೆ ನೀನು ಸಾಕು ಎಂಬುದಾಗಿ ಮಗಳಿಗೆ ಹೇಳಿದ್ದೇನೆ. ಅಲ್ಲಿ ಫರೋಹನ ಒಂದು ಕೋಟೆಯಲ್ಲಿ ಮೋಶೆ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. ಹೊರಗಡೆ ಇದ್ರೆ ಯಾವ ರೀತಿಯಾಗಾದ್ರೂ ಕೊಂದಾಕ್ಬೋದಾಗಿತ್ತು, ಆದ್ರೆ ಕೋಟೆಯೊಳಗೆ ಹೋದ್ನಲ್ಲ ಎಂಬುದಾಗಿ ಆಲೋಚನೆ ಮಾಡಿ ಇನ್ನೊಂದು ತಂತ್ರವನ್ನು ಮಾಡುತ್ತೆ ಈ ಒಂದು ಸೈತಾನನು. ಅದೇನು ಎಂಬುದಾಗಿ ನಾವು ನೋಡುವಂಥದ್ದಾದ್ರೆ, ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 24ರಿಂದ ಗಮನಿಸಿ 26ರವರೆಗೂ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 24ರಿಂದ. ಮೋಶೆಯ ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಗಮನಿಸಿ, ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವಂಥದ್ದು ಬೇಡವೆಂದದ್ದು ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದು ತೀರ್ಮಾನವೆಂದು ಎಣಿಸಿಕೊಂಡು. ಅಂದ್ರೆ ಈ ಮಾತುಗಳನ್ನು ಗಮನಿಸಿ, ಫರೋಹನ ಕುಮಾರ್ತೆ ಏನ್ ಹೇಳಿರ್ತತೆ, ಅವನು ಬೆಳೆದಿದ್ದಾನೆ, ದೊಡ್ಡವನಾಗಿದ್ದಾನೆ, ಸತ್ಯ ಎನ್ನುವಂಥದ್ದು ಗೊತ್ತಾಗಿದೆ, ನಾನು ಇಬ್ರಿಯನು ಎಂಬುದಾಗಿ ಗೊತ್ತಾಗಿದೆ, ನನ್ನ ಜನ ದಾಸತ್ವದಲ್ಲಿ ಇದ್ದಾರೆ ಎನ್ನುವಂಥ ವಿಷಯ ಗೊತ್ತಾಗಿದೆ. ಆಗಿರುವಂಥ ಕಾರಣವೇ ಇಲ್ಲಿ ಸೈತಾನನು ಆ ಒಂದು ಫರೋಹನ ಕುಮಾರ್ತೆಯ ಒಂದು ಒಳಗಡೆ ಹೊಕ್ಕು, ಯಾವಾಗಲೂ ಇಸ್ರಾಯೇಲರು ಎಂಬುದಾಗಿ ಹೇಳ್ತೀಯಲ್ಲ, ಇಸ್ರಾಯೇಲರನ್ನು ಈ 50 ಜನವನ್ನು ಇಬ್ಬರನ್ನು ಸೇರಿ ಆಳು, ನೀನು ಎಲ್ಲ ಒಂದು ಅಧಿಕಾರದಲ್ಲಿ ಇರು ಎಂಬುದಾಗಿ ಆ ಹಣದ ಒಂದು ಆಸೆಯನ್ನ, ಅಧಿಕಾರದ ಆಸೆಯನ್ನ ಹುಟ್ಟಿಸ್ತಾ ಇದೆ. ಆದರೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಅನುಭವಿಸುವಂತ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎನಿಸಿಕೊಂಡು ನಿನ್ನುವಂತ ಮಾತುಗಳು ಕಾಣುತ್ತೆ. ಇಲ್ಲಿ ಮತ್ತೆ ಆ ಮಾತುಗಳನ್ನು ಓದಿ. ಮೋಶೆಯು ದೊಡ್ಡವನಾದ ಮೇಲೆ
ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂಬುದು ನಂಬಿಕೆಯಿಂದಲೇ ಬೇಡವೆಂದುದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ಹಾ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವಂತದ್ದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಮುಂದೆ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಗಮನಿಸಿ, ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಇಂಥ ಮಟ್ಟಿಗೆ ತನ್ನ ಶರೀರದ ಮೇಲೆ ನಡೆಯುತ್ತಿರುವಂತ ಹೋರಾಟವನ್ನ ತಿಳಿಯದೇ ಇದ್ರೂ ಕೂಡ ದೇವರನ್ನೇ ಗೆಲ್ಲಿಸಿದ್ದಾನೆ ಮೋಶೆ. ಗಮನಿಸಿ, ಇಂಥ ಹೋರಾಟ ನಡೀತಾ ಇದೆ ಎನ್ನುವಂಥದ್ದು ಆತನಿಗೆ ಗೊತ್ತಿಲ್ಲ. ಯಾವಾಗ ಸತ್ಯವನ್ನು ಅರ್ಥ ಮಾಡ್ಕೊಂಡು ನಾನು ದೇವರಿಗೋಸ್ಕರ ಬದುಕಲೇಬೇಕು, ನನ್ನ ಜನರನ್ನು ನಾನು ಕಾಪಾಡಲೇಬೇಕು ಎನ್ನುವಂಥ ಆಲೋಚನೆಯಲ್ಲಿ ಯಾವಾಗಲೂ ಕೂಡ ಆತನು ಏನು ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವಂಥ ನಿಂದೆಯ ಶ್ರೇಷ್ಠ ಭಾಗ್ಯ ಎಂಬುದಾಗಿ ಅಂದುಕೊಂಡಂತೆ. ಎಂಥ ಶ್ರೇಷ್ಠ ಪುರುಷನು ಮೋಶೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 23ರಿಂದ ಗಮನಿಸಿ. ಅಪೊಸ್ತಲರ ಕೃತ್ಯಗಳು 7:23 ಮೋಶೆಗೆ 40 ವರ್ಷ ವಯಸ್ಸು ತುಂಬುತ್ತಾ ಇದ್ದಾಗ ಇಸ್ರಾಯೇಲ್ ವಂಶಸ್ಥರಾದಂತ ತನ್ನ ಸಹೋದರರು, ಅಂದ್ರೆ ಗಮನಿಸಿ, ಇಲ್ಲಿ ಮೋಶೆ ಬಾಲಕನಾಗಿದ್ದಂತ ಸಮಯದಲ್ಲಿ ಫರೋ ಕೋಟೆಯೊಳಗೆ ಹೋಗಿದ್ದಾನೆ, ಕೋಟೆಯಲ್ಲಿ ಬೆಳೆದು ದೊಡ್ಡವನಾಗಿದ್ದಾನೆ. ಆ ಒಂದು ಬೆಳೆಯುತ್ತಾ ದೊಡ್ಡವನಾದಂತ ಸಮಯದಲ್ಲಿ ಅವನಿಗೆ ಎಲ್ಲ ಸತ್ಯಗಳು ಕೂಡ ಗೊತ್ತಾಗಿದೆ. ಈಕೆ ನನ್ನ ತಾಯಿನೇ ಅಲ್ಲ, ನನ್ನ ತಾಯಿ ಇನ್ನೂ ಬೇರೆ ಇದ್ದಾಳೆ, ಇವರೆಲ್ಲರೂ ನನ್ನ ಜನರಲ್ಲ, ನನ್ನ ಜನರು ಇಬ್ರಿಯರು ನನ್ನ ಜನರು, ಈ ಎಲ್ಲ ಸತ್ಯಗಳು ಗೊತ್ತಾಗಿದೆ. ತನ್ನ ಸಹೋದರರಾದಂತ ಸಹೋದರರನ್ನು ಹೋಗಿ ನೋಡಬೇಕೆಂಬ ಆಶೆಯು ಅವನ ಹೃದಯದಲ್ಲಿ ಹುಟ್ಟಿತು. ಅಂದ್ರೆ ತನ್ನ ಜನರನ್ನು ನೋಡ್ಬೇಕನ್ನುವಂತ ಆಸೆ ಅವನ ಹೃದಯದಲ್ಲಿ ಹುಟ್ಟಿದೆ. ಅವರಲ್ಲಿ ಒಬ್ಬನಿಗೆ ಅನ್ಯಾಯವಾಗುವುದನ್ನು ಅವನು ನೋಡಿ ಅವನಿಗೆ ಆಶ್ರಯ ಕೊಟ್ಟು ಪೀಡಿಸುವ ಐಗುಪ್ತನನ್ನು ಹೊಡೆದು ಹಾಕಿ ಮುಯ್ಯಿ ತೀರಿಸಿದನು. ಗಮನಿಸಿ, ಒಬ್ಬ ಐಗುಪ್ತನನ್ನು ಕೊಂದಾಕಿದನು ಇವನು. ಮುಂದೆ ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂಬುದು 30ನೇ ವಚನ. 40 ವರ್ಷ ತುಂಬಿದ ಮೇಲೆ ದೇವದೂತನು ಸೀನಾಯಿ ಬೆಟ್ಟದ ಅಡವಿ 24-25 ಓದು. 24ರಿಂದ ಅವರಲ್ಲಿ ಒಬ್ಬನಿಗೆ ಅನ್ಯಾಯವಾಗುವುದನ್ನು ಅವನು ನೋಡಿ ಅವನಿಗೆ ಆಶ್ರಯ ಕೊಟ್ಟು ಪೀಡಿಸುವ ಐಗುಪ್ತನನ್ನು ಹೊಡೆದು ಹಾಕಿ ಮುಯ್ಯಿ ತೀರಿಸಿದನು. ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂಬುದು ತನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಭಾವಿಸಿದನು. ಆದರೆ ಅವರು ಹಾಗೆ ತಿಳಿದುಕೊಳ್ಳಲಿಲ್ಲ. ಮರುದಿನ ತಾವೇ ಗಮನಿಸಿ, ಮರುದಿನ ತಾವೇ ಅಂದ್ರೆ ಈಗ ಇಬ್ಬರೇ ಜಗಳಾಡ್ಕೊಂತ ಇದ್ದಾರೆ. ಆ ಒಂದು ಸಮಯದಲ್ಲಿ ಅವನು ಎದುರಾಗಿ ಜನರೇ ನೀವು ಸಹೋದರರಲ್ಲವೇ, ಅಂದ್ರೆ ಈತನ ಗಮನಿಸಿ, ಈತನ ದೈವ ಸಂಕಲ್ಪ ಏನೋ ಅದನ್ನ ಅರ್ಥ ಮಾಡ್ಕೊಂಡಂತವನಾಗಿ ಇವನ್ ಏನ್ ಹೇಳ್ತಾ ಇದ್ದಾನೆ, ದೇವರು ನನ್ನ ಮೂಲಕವಾಗಿ ಬಿಡಿಸ್ತಾನೆ ಎನ್ನುವಂಥದ್ದನ್ನ ಈತನ್ನೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಆ ಮಾತನ್ನೇ ಹೇಳ್ತಾ ಇದ್ದಾನೆ. ಮತ್ತೆ ಇವರೇ ಜಗಳಾಡ್ತಿದ್ದಂತ ಸಮಯದಲ್ಲಿ ನೀವು ಸಹೋದರರಲ್ಲವೇ, ನೀವು ಏನಕ್ಕೋಸ್ಕರ ಜಗಳ ಆಡ್ಕೊಳ್ತಾ ಇದ್ದೀರಾ, ನೀವು ಏಕೆ ಅನ್ಯಾಯ ಮಾಡುತ್ತೀರಿ ಎಂದು ಹೇಳಿ ಸಮಾಧಾನ ಪಡಿಸಬೇಕೆಂದಿದ್ದನು. ಆದರೆ ತನ್ನ ಸ್ವಕುಲದವನಿಗೆ ಅನ್ಯಾಯ ಮಾಡುತ್ತಿದ್ದವನು ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟಂತವರು ಯಾರು? ಐಗುಪ್ತನನ್ನು ಕೊಂದಂತೆ. ಅಂದ್ರೆ ಮೋಶೆ ಮಾಡಿದ್ದಂತ ಆ ಕೊಲೆ ಬಯಲಿಗೆ ಬರ್ತಾ ಇದೆ. ಅಂದ್ರೆ ಇಬ್ರಿಯರಿಗೆ ಗೊತ್ತಾಗಿದೆ, ಇದು ನೀನು ಐಗುಪ್ತನನ್ನ ಕೊಂದಾಗ್ತಲ್ಲ, ಐಗುಪ್ತನನ್ನ ಕೊಂದು ನೀನು ಮರಳಿನಲ್ಲಿ ಉಳಿಟ್ಟಲ್ಲ, ಆ ರೀತಿಯಾಗಿ ನಮ್ಮನ್ನು ಕೂಡ ಕೊಲ್ಲಬೇಕು ಅಂದ್ಕೊಂಡಿದೆಯಾ ಎಂಬುದಾಗಿ ಮೋಶೆಗೆ ಈ ಮಾತನ್ನ ಕೇಳಿದ ಕ್ಷಣಕ್ಕೆ ಏನಾಗುತ್ತೆ ಅಂತಂದ್ರೆ, ಇವರಿಗೆ ವಿಚಾರ ಗೊತ್ತಾಗಿದೆ ಅಂತಂದ್ರೆ ಫರೋಹನ ಕಿವಿಗೆ ಖಂಡಿತವಾಗ್ಲೂ ಬೀಳುತ್ತೆ. ಫರೋಹನ ಕಿವಿಗೆ ಖಂಡಿತವಾಗ್ಲೂ ಬಿತ್ತು ಅಂತಂದ್ರೆ ನನ್ನ ಮರಣ ಎನ್ನುವಂಥದ್ದು ಖಚಿತವಾಗಿ ನಡೆಯುತ್ತೆ ಎಂಬುದಾಗಿ ಆತನು ತೀರ್ಮಾನ ಮಾಡ್ಕೊಂಡನೇ ಮಿದ್ಯಾನ ಅರಣ್ಯಕ್ಕೆ ಓಡಿ ಹೋಗ್ತಾನೆ. ಗಮನಿಸಿ, ದೈವ ಸಂಕಲ್ಪ ಎನ್ನುವಂಥದ್ದು ಇಲ್ಲಿ ಮೋಶೆಯ ಜೀವಿತದಲ್ಲಿ ಏಟು ಬಿದ್ದಂತ ರೀತಿಯಲ್ಲಿ ಕಾಣ್ತಾ ಇದೆ. ಅಂದ್ರೆ ಮೋಶೆ ಏನೋ ಈತನು ಕಾರಣ ಜನ್ಮನನ್ನಾಗಿ ಇಸ್ರಾಯೇಲರನ್ನು ಬಿಡಿಸೋದಕ್ಕೋಸ್ಕರ ಈತನನ್ನು ಹುಟ್ಟಿಸಿದ್ರೆ ಈತನ ಏನ್ ಮಾಡ್ತಾನೆ, ಹೋಗಿ ಆತನ ಪೀಡಿಸ್ತಾ ಇದ್ದಂತ ಐಗುಪ್ತನನ್ನ ಕೊಲೆ ಮಾಡ್ತಾನೆ. ಈಗ ಭಯಪಟ್ಟು ಏನ್ ಮಾಡ್ತಾನೆ, ಮಿದ್ಯಾನ ಅರಣ್ಯಕ್ಕೆ ಓಡಿ ಹೋಗುವಂತ ರೀತಿಯಲ್ಲಿ ಸೈತಾನನು ಮಾಡುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಆತನ ಅಲ್ಲಿ ಹೋಗಿ ಕುರಿಗಳನ್ನ ಕಾಯ್ಕೊಂಡು ದೈವ ಸಂಕಲ್ಪವನ್ನ ಮರೆತು ಹೋಗ್ತಾನೆ. ಗಮನಿಸಿ, ಮುಂದೆ 30ನೇ ವಚನದಲ್ಲಿ ಈ ಮಾತನ್ನು ಕೇಳಿ ಮೋಶೆಯು ಓಡಿ ಹೋಗಿ ಮಿದ್ಯಾನ ಅರಣ್ಯದಲ್ಲಿ ಸೇರ್ತಾನೆ. ಅಂದ್ರೆ ಇವತ್ತು ಮನುಷ್ಯರೆಲ್ಲರ ವಿಷಯದಲ್ಲೂ ಕೂಡ ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ, ಮನುಷ್ಯರೆಲ್ಲರೂ ತನ್ನ ಹುಟ್ಟುವುದಕ್ಕಿರುವಂತ ದೈವ ಸಂಕಲ್ಪವನ್ನ, ತನ್ನ ಜನ್ಮ ಪರಮಾರ್ಥವನ್ನ ಅರ್ಥ ಮಾಡಿಕೊಳ್ಳದಂತ ರೀತಿಯಲ್ಲಿ ಮೂಢರಾಗಿ ತನ್ನ
ತನ್ನ ಗಂಡನು, ತನ್ನ ಹೆಂಡತಿ, ಮಕ್ಕಳು, ಸಂಸಾರ, ಈ ಭೂಮಿ, ಈ ಒಂದು ಪ್ರಪಂಚಕ್ಕೋಸ್ಕರವೇ ಪರಿತಪಿಸ್ತಾ ಇದ್ದಾನೆ. ಯಾವಾಗ ನೋಡಿದ್ರು ಸಂಪಾದನೆಯನ್ನೇ ಧ್ಯೇಯವನ್ನಾಗಿ ಜೀವಿಸಿಕೊಂಡು ದೇವರನ್ನೇ ಮರೆತು ಬದುಕ್ತಾ ಇದ್ದಾನೆ. ಅಂದ್ರೆ ಮೋಶೆಯು ಕೂಡ ಒಂದು ಸಮಯದಲ್ಲಿ ಆತನು ಭಯಪಟ್ಟು ಓಡಿ ಹೋದಂಥ ಸಮಯದಲ್ಲಿ ಕುರಿಗಳನ್ನ ಕಾಯ್ತು ದೈವ ಸಂಕಲ್ಪವನ್ನು ಮರೆತು ಹೋಗಿದ್ದಾನೆ. ತನ್ನ ಜನ್ಮ ಪರಮಾರ್ಥವನ್ನು ಆತನು ಮರೆತು ಹೋಗಿದ್ದಾನೆ. ಆದರೆ 40 ವರ್ಷ ತುಂಬಿದ ಮೇಲೆ ಮುಂದೆ ಹೋದದನ ದೇವದೂತನು ಸೀನಾಯಿ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪೊದೆಯೊಳಗೆ ಉರುಳಿಯುವ ಬೆಂಕಿಯಲ್ಲಿ ಆತನಿಗೆ ಕಾಣಿಸಿಕೊಂಡು ಗುರುತು ಮಾಡ್ತಾ ಇದ್ದಾನೆ. ಮೋಶೆ, ನೀನ್ ಇಲ್ಲಿ ಏನ್ ಮಾಡ್ತಾ ಇದ್ದೀಯಾ? ದೇವ್ರು ನಿನ್ನ ಭೂಮಿ ಮೇಲೆ ಹುಟ್ಟಿಸಿದ್ದೇನಕ್ಕೆ? ಆ ಮಿಕಾಯೇಲ ನಿನಗೋಸ್ಕರ ಆತನು ಹೋರಾಡ್ತಾ ಇರುವಂತದ್ದು ಏನಕ್ಕೆ? ನಿನ್ನ ಶಿರದ ಮೇಲೆ ನಡೀತಿರುವಂತ ತರ್ಕದ ವಿಷಯದಲ್ಲಿ ನಿನಗೆ ಆಲೋಚನೆ ಇಲ್ವಾ? ದೇವ್ರು ನಿನ್ನ ವಿಷಯದಲ್ಲಿ ಮಾಡ್ಕೊಂಡಿರುವಂತ ಸಂಕಲ್ಪ ನಿನಗೆ ಗೊತ್ತಿಲ್ವಾ? ನೀನ್ ಏನ್ ಮಾಡ್ತಾ ಇದೆಯಲ್ಲ ಎಂಬುದಾಗಿ ಆತನೇ ಬಂದು ಯಾವಾಗ ಆತನು ಗುರುತು ಪಡಿಸಿದ್ನೋ ಅವಾಗ ಆತನು ಆ ಒಂದು ದೇವರ ಕರೆವಿಕೆಗೆ ಆತನ ಏನ್ ಮಾಡ್ತಾನೆ ಅಂತಂದ್ರೆ, ನನ್ನ ನಾಲಿಗೆಯ ಮಂದ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ನೀನು ಫರೋಹನ ಮುಂದೆ ಹೋಗು ಎಂಬುದಾಗಿ ಹೇಳಿದ್ರೆ ನನಗೆ ಸರಿಯಾಗಿ ಮಾತು ಬರಲ್ಲ ಎಂಬುದಾಗಿ ಹೇಳ್ತಾನೆ. ಇವತ್ತು ಯಾರಾದರೂ ಗೋರ್ಮೆಂಟ್ ಕೆಲಸ ಸಿಕ್ಕಿದೆ ಅಂದ್ಕೊಳ್ಳಿ, ನನಗೆ ಬೇಡ, ನನ್ನ ಬೇರೆಯವ್ರಿಗೆ ಕೊಡು ಎಂಬುದಾಗಿ ಹೇಳ್ತಾರೆ. ದೇವರೇ ಕೆಲಸವನ್ನ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ದೈವ ಕೆಲಸ ಎನ್ನುವಂಥದ್ದು ಎಲ್ಲರಿಗೂ ಕೂಡ ಪ್ರಾಪ್ತವಾಗಲ್ಲ. ಯಾಕೆಂದ್ರೆ ಇವತ್ತು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹಲವಾರು ಜನ ಹಲವಾರು ರೀತಿಯಲ್ಲಿ ನಾಶವಾಗಿ ಹೋಗುವಂಥ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ನೀತಿ ಮಾರ್ಗದಲ್ಲಿ ಇದ್ದೀವಿ ಎನ್ನುವಂಥ ಭ್ರಮೆಯಲ್ಲಿ ನಾಶನದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ದೇವರ ಕೆಲಸ ಎನ್ನುವಂಥದ್ದು ದೇವರು ಕೊಟ್ಟಿಲ್ಲ. ಆದರೆ ದೇವರು ಮೋಶೆಗೆ ಕೆಲಸವನ್ನು ಹೇಳ್ತಾ ಇದ್ದಾರೆ. ಈತನೇನೋ ನನ್ನ ನಾಲಿಗೆ ಮಂದ ಎಂಬುದಾಗಿ ಆತನು ಹೇಳ್ತಾನೆ. ಅಂದ್ರೆ ಇಲ್ಲಿ ಕೊನೆಯದಾಗಿ ಏನೋ ದೇವರು ಬಲಪಡಿಸ್ತಾರೆ, ಆತನನ್ನ ನಿಲ್ಲಿಸ್ತಾರೆ. ಆತನೇನ್ ಮಾಡ್ತಾನೆ? ದೇವರಿಗೋಸ್ಕರ ಹೋಗಿ ಆ ಕೆಲಸವನ್ನ ಮಾಡಿ ತೀರಿಸ್ತಾನೆ. ಅಂದ್ರೆ ಮೋಶೆ ಮುಂದೆ, ಫರೋಹನ ಮುಂದೆ ಆತನು ಹೋಗಿ ನಿಂತು ದೇವರ ಮಾತುಗಳನ್ನ ಹೇಳ್ತಾನೆ. ಅಂದ್ರೆ ಅಂತೋ ಇಂತೋ ದೇವರನ್ನೇ ಗೆಲ್ಲಿಸುವಂತ ಕೆಲಸವನ್ನ ಆ ಒಂದು ಮೋಶೆಯವರು ಮಾಡ್ಕೊಂಬಂದಂತ ರೀತಿಯಲ್ಲಿ ಶಾಸ್ತ್ರಗಳು ಸ್ಪಷ್ಟವಾಗಿ ಆ ಮಾತುಗಳನ್ನು ತಿಳಿಸ್ತಾ ಇದೆ. ಇದು ಒಬ್ಬ ಮೋಶೆ ಶರೀರದ ವಿಷಯದಲ್ಲಿ ಮಾತ್ರವೇ ಅಲ್ಲ, ಬೈಬಲಲ್ಲಿ ಇನ್ನೊಬ್ಬ ಭಕ್ತನಿದ್ದಾನೆ, ಆ ಮಾತನ್ನು ಕೂಡ ಗಮನಿಸುವಂಥದ್ದಾದ್ರೆ ಯೋಬನ ಗ್ರಂಥ 1ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಯೋಬನ ಗ್ರಂಥ 1:8. ಆಗ ಯೆಹೋವನು ನನ್ನ ದಾಸನಾದಂತ ಯೋಬನ ಮೇಲೆ ಗಮನವನ್ನು ಇಟ್ಟಿಯಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಅಂದ್ರೆ ಗಮನಿಸಿ, ಒಂದು ಸಮಯದಲ್ಲಿ ಪರಲೋಕದಲ್ಲಿ ನಡೆದಿರುವಂತಹ ಒಂದು ಸಂಗತಿಯನ್ನ ದೇವರು ಪವಿತ್ರಾತ್ಮನ ಪ್ರೇರಣೆ ಮೂಲಕವಾಗಿ ಬರೆಸಿದ್ದಾರೆ. ಇಲ್ಲಿ ದೇವರಿದ್ದಾರೆ, ಎಲ್ಲ ದೇವದೂತರು ಬಂದಿದ್ದಾರೆ. ಆ ದೇವದೂತರಲ್ಲಿ ಆಪಾದಕನು ಎನ್ನುವಂತ ಸೈತಾನನು ಕೂಡ ಬಂದಿದ್ದಾನೆ. ದೇವರು ಈ ಭೂಮಿ ಮೇಲೆ ಒಬ್ಬ ನೀತಿವಂತನ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ. ಎಂಥ ಶ್ರೇಷ್ಠವಾದಂಥ ಕಾರ್ಯ! ಆ ದೇವಾದಿ ದೇವನು ಈ ಭೂಮಿ ಮೇಲೆ ಎಲ್ಲ ಭೂಮಿಯನ್ನು ಗಮನಿಸ್ತಾ ಇದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಮಾತಿನ ಮೂಲಕವಾಗಿ ಗೊತ್ತಾಗುತ್ತೆ. ಸೈತಾನನಿಗೆ ಹೇಳ್ತಾ ಇದ್ದಾನೆ, ನೀನು ಯೋಬನ ವಿಷಯದಲ್ಲಿ ನೀನು ಗಮನವನ್ನ ಇಟ್ಟಿಯಾ? ಆತನು ನೀತಿವಂತನಾಗಿ, ಭಕ್ತನಾಗಿ, ಯಥಾರ್ಥ ಚಿತ್ತನಾಗಿ, ದೇವರಲ್ಲಿ ಭಯಭಕ್ತಿ ಉಳ್ಳುತ್ತಾ ಕೆಟ್ಟದನ್ನ ನಿರಾಕರಿಸ್ತಾ ಬದುಕ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. ಆದರೆ ಸೈತಾನನಲ್ಲಿ ಏನ್ ಮಾಡ್ತಾನೆ? ಸ್ವಾಮಿ, ನೀನು ಅವನ ಸುತ್ತು ಬೇಲಿ ಹಾಕಿದೀಯಾ, ಅವನ ಆಸ್ತಿಯನ್ನೆಲ್ಲ ಕಾಪಾಡ್ತಾ ಇದೆಯಾ, ಆದ್ರೆ ನೀನು ಅವನ್ನೆಲ್ಲವನ್ನ ತೆಗಿ ನಿನ್ನ ದೂಷಣೆ ಮಾಡ್ತಾನೆ ಎಂಬುದಾಗಿ. ಇದು ಪರಲೋಕದಲ್ಲೇ ನಡೆದಿರುವಂತ ಒಂದು ಸಂದರ್ಭ. ಆದರೆ ಭೂಮಿ ಮೇಲೆ ಏನ್ ನಡೆಯುತ್ತೋ ಅನ್ಸುತ್ತೆ. ಯೋಬನ ಗ್ರಂಥ 2ನೇ ಅಧ್ಯಾಯ 9-10 ಗಮನಿಸಿ. ಯೋಬನ ಗ್ರಂಥ 2ನೇ ಅಧ್ಯಾಯ 9-10. ಹೀಗಿರುವಲ್ಲಿ ಅವನ ಹೆಂಡತಿಯು ಅವನಿಗೆ, ನಿನ್ನ ಯಥಾರ್ಥತ್ವವನ್ನ ಇನ್ನೂ ಬಿಡಲಿಲ್ಲವೋ, ದೇವರನ್ನ ದೂಷಿಸಿ ಸಾಯಿ ಎಂಬುದಾಗಿ ಸೈತಾನನು ಈ ಒಂದು ಸ್ತ್ರೀಯಲ್ಲಿ ಒಕ್ಕು ಹೇಳ್ತಾ ಇದ್ದಾನೆ. ಗಮನಿಸಿ, ಅಂದ್ರೆ ಪರಲೋಕದಲ್ಲೆಲ್ಲ ಸೈತಾನ ಸವಾಲು ಹಾಕಿದ್ದಾನೆ, ಸ್ವಾಮಿ ಆತನ ನೀನು ದೂಷಣೆ ಮಾಡ್ತಾನೆ ಎಂಬುದಾಗಿ. ಅಲ್ಲಿ ಪರಲೋಕದಲ್ಲಿ ನಡೆದಿರುವಂತ ಘಟನೆ ಅದು. ಈ ಭೂಮಿ ಮೇಲೆ ತನ್ನ ಹೆಂಡತಿ ನೀನು ದೇವ್ರನ್ನ ದೂಷಿಸಿ ಸಾಯಿ ಎಂಬುದಾಗಿ ಹೇಳ್ತಾ ಇದ್ದಾಳೆ ಅಂತ ಅಂದ್ರೆ, ಯೋಬನು ದೇವ್ರನ್ನ ದೂಷಣೆ ಮಾಡದಲೇ ಇದ್ರೆ ಏನ್ ಸಾವು ಬರಲ್ವಾ? ಯೋಬನೇನು ಸಾಯಲ್ವಾ? ಯೋಬನ್ ಸತ್ಯ ಸಾಯ್ತಾನೆ. ದೇವರು ಮರಣವನ್ನು ಎಲ್ಲರಿಗೂ ಕೂಡ ತೀರ್ಮಾನ ಮಾಡಿದ್ದಾರೆ, ಮರಣ ದಿನವನ್ನೇ ತೀರ್ಮಾನ ಮಾಡಿದ್ದಾರೆ. ಆದ್ರೆ ದೇವ್ರನ್ನೇ ದೂಷಿಸಿ ನೀನು ಸಾಯ್ಬೇಕೆಂಬುದಾಗಿ ಇರುವಂತದರ ಆಂತರ್ಯವೇನು ಅಂತಂದ್ರೆ, ಸೈತಾನನ ಯಾವ ರೀತಿಯಾಗಿ ಅಲ್ಲಿ ಚಾಲೆಂಜ್ ಹಾಕಿದ್ಯೋ ಅದೇ ರೀತಿಯಾಗಿ ಸೈತಾನನ ಹೆಂಡತಿಯಲ್ಲಿ ತೂರಿ ಈ ಮಾತನ್ನೇ ಹೇಳ್ತಾ ಇದೆ.
ನೀನು ದೇವ್ರನ್ನ ದೂಷಣೆ ಮಾಡಿ ಸಾಯ್ಬೇಕು. ಆ ರೀತಿಯಾಗಿ ನೀನು ಮಾಮೂಲಿಯಾಗಿ ಸಾಯಬಾರ್ದು, ದೇವ್ರನ್ನ ದೂಷಣೆ ಮಾಡಿ ನೀನು ಸಾಯ್ಬೇಕು ಎಂಬುದಾಗಿ ಹೇಳ್ತಾ ಇದೆ. ಗಮನಿಸಿ, ಅಂದ್ರೆ ಇಲ್ಲಿ ಏನಾದ್ರೂ ಯೋಬನೇನಾದ್ರೂ ಕೂಡ ಆತನು ಆ ರೀತಿಯಾಗಿ ದೇವರನ್ನ ದೂಷಣೆ ಮಾಡಿದ್ದಾನೆ ಎಂಬುದಾಗಿ ನೋಡುವಂಥದ್ದಾದ್ರೆ ಆತನು ದೇವರನ್ನ ದೂಷಣೆ ಮಾಡಿಲ್ಲ. ಆತನ ಶರೀರದ ಮೇಲೆ ಇಂಥ ಮಟ್ಟಿಗೆ ಹೋರಾಟ ನಡೆದರೂ ಕೂಡ ಆತನು ದೇವರನ್ನ ದೂಷಣೆ ಮಾಡದಂತ ರೀತಿಯಲ್ಲಿ ದೇವರನ್ನೇ ಗೆಲ್ಲಿಸಿದ್ದಾನೆ. ಆ ಒಂದು ವಿಷಯದಲ್ಲಿ ದೇವರಿಗೆ ಜಯವನ್ನ ಕೊಟ್ಟಿದ್ದಾನೆ. ಗಮನಿಸಿ, ಈ ಮಾತುಗಳನ್ನೆಲ್ಲ ಶಾಸ್ತ್ರಗಳಲ್ಲಿ ಇರುವಂತ ಮಾತುಗಳಿವು. ಇಲ್ಲಿ ಯೋಬನ ಸಂದರ್ಭವನ್ನು ನೋಡಿದ್ರು, ಮೋಶೆಯ ಸಂದರ್ಭವನ್ನು ನೋಡಿದ್ರು, ಯೇಸು ಕ್ರಿಸ್ತನ ಸಂದರ್ಭವನ್ನು ಕೂಡ ನೋಡುವಂತದ್ದಾದ್ರೆ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿ. ಮತ್ತಾಯ 2:16. ಆಗ ಹೆರೋದನು ತಾನಾಗಿಯೇ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನ ಕಳುಹಿಸಿ ಆ ಕಾಲಕ್ಕೆ ಸರಿಯಾಗಿ, ಅಂದ್ರೆ ಜೋಯಿಸರು ಒಂದು ಸಮಯವನ್ನ ಹೇಳಿದರೆ, ಇಲ್ಲಿ ರಾಜನು ಹುಟ್ಟಿದ್ದಾನೆ, ಯಹೂದ್ಯರ ರಾಜನು ಹುಟ್ಟಿದ್ದಾನೆ ಎಂಬುದಾಗಿ ಹೇಳಿದ್ರೆ ಆ ಕಾಲವನ್ನ ಸರಿಯಾದಂತ ರೀತಿಯಲ್ಲಿ ತಿಳ್ಕೊಂಡು ಆ ಹಿಂದಿನ ವಚನ ತಾನು ಜೋಯಿಸರಿಂದ ತಿಳ್ಕೊಂಡಂತ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆಯಲ್ಲಿಯೂ ಹಳ್ಳಿಗಳಲ್ಲಿಯೂ 2 ವರ್ಷದ ಒಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಗಮನಿಸಿ, ಯೂದ ರಾಜನು ಹುಟ್ಟುತ್ತಾ ಇದ್ದಾನೆ, ಪ್ರಪಂಚ ಲೋಕ ರಕ್ಷಕನು ಹುಟ್ಟುತ್ತಾ ಇದ್ದಾನೆ ಅನ್ನುವಂಥ ಸಂಗತಿ ಸೈತಾನನಿಗೆ ಗೊತ್ತಾದಾಗಲೇನೆ ಯೂದ ರಾಜನಲ್ಲಿ ಸೇರಿ ಹೆರೋದ ರಾಜನಲ್ಲಿ ಸೇರಿ 2 ವರ್ಷದ ಗಂಡು ಕೂಸುಗಳು ಜೋಯಿಸರು ಹೇಳಿರುವಂತ ಸಮಯದಲ್ಲಿ ಹತ ಮಾಡ್ತಾ ಇದ್ದಾನೆ. ರಾಜ ಆಜ್ಞೆ ಮಾಡ್ತಾ ಇದ್ದಾನೆ. ಅಂದ್ರೆ 2 ವರ್ಷದ ಗಂಡು ಕೂಸುಗಳು ಎಲ್ಲಿ ಆ ಬೇತ್ಲೆಹೇಮಿನಲ್ಲಿಯೂ ನೆರೆಹೊರೆಯ ಹಳ್ಳಿಗಳಲ್ಲಿಯೂ. ಯಾಕೆಂತಂದ್ರೆ ಶಾಸ್ತ್ರಗಳಲ್ಲಿ ಒಂದು ಮಾತಿತ್ತಲ್ಲ, ಯೂದಯದ ಬೇತ್ಲೆಹೇಮೆ, ನೀನು ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ಎಷ್ಟು ಮಾತ್ರವೂ ಸಣ್ಣದಲ್ಲ, ನಿನ್ನೊಳಗಿಂದ ರಾಜನ ಹೊರಟು ಬರ್ತಾನೆ ಎನ್ನುವಂಥ ಪ್ರವಾದನೆಯನ್ನು ಅರ್ಥ ಮಾಡಿಕೊಂಡು ಆ ಊರಿನಲ್ಲಿ ಮಾತ್ರ ಅಲ್ಲದೇನೆ ನೆರೆಹೊರೆಯ ಹಳ್ಳಿಗಳಲ್ಲಿಯೂ ಕೂಡ ನಾಶ ಮಾಡ್ತಾ ಇದ್ದಾನೆ ಸೈತಾನನ್ನು. ಗಮನಿಸಿ, ಅಂದ್ರೆ 2 ವರ್ಷದ ಒಳಗಿನ ಗಂಡು ಕೂಸುಗಳನ್ನು ಕೊಲ್ತಾ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನು ಲೋಕ ರಕ್ಷಕನಾಗಿ ಹುಟ್ಟುವಂತ ಸಮಯದಲ್ಲಿನೇ ಹುಟ್ಟದಂತ ರೀತಿಯಲ್ಲಿ ಸೈತಾನನ ಕಿತ್ತಾಕೋದಕ್ಕೋಸ್ಕರ ಮಾಡಿದಾನಂತ ಅಂದ್ರೆ ಹೌದು ಎನ್ನುವಂತ ಮಾತು ಸ್ಪಷ್ಟವಾಗಿ ಗೊತ್ತಾಗಿದೆ. ಆದ್ರೆ ಮೋಶೆಯನ್ನು ಕೂಡ ದೇವರಿಂದ ದೂರ ಮಾಡೋದಕ್ಕೆ ಸೈತಾನನ ಕೈಯಲ್ಲಿ ಆಗಿಲ್ಲ. ಅಲ್ಲೂ ಕೂಡ ಈ ಯೋಬನು ದೇವರನ್ನೇ ಗೆಲ್ಲಿಸಿದ್ದಾನೆ. ಅಲ್ಲೂ ಕೂಡ ದೇವದೂತರಗಳ ಮಧ್ಯದಲ್ಲಿ ಹೋರಾಟ ಎನ್ನುವಂಥದ್ದು ನಡೆದಿದೆ. ಮೋಶೆ ವಿಷಯದಲ್ಲೂ ಕೂಡ ಅವರ ಶರೀರದ ಮೇಲೆ ಹೋರಾಟ ಎನ್ನುವಂಥದ್ದು ನಡೆದಿದೆ. ಪಾಪದಲ್ಲಿ ಬೀಳಿಸ್ಬೇಕು ಅನ್ನುವಂಥ ಹೋರಾಟ ನಡೆದಿದೆ. ಆದ್ರೆ ಆತನು ಕೂಡ ದೇವರನ್ನೇ ಗೆಲ್ಲಿಸಿದ್ದಾನೆ. ಅಲ್ಲಿ ದೇವದೂತನು ಮತ್ತೆ ದೇವರೇ ಗೆದ್ದಿದ್ದಾರೆ. ಮೋಶೆ ವಿಷಯದಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ನೋಡುವಂಥದ್ದಾದರೆ ಆತನು ಕೂಡ ಆತನನ್ನು ಕೊಲ್ಲುವಂತ ವಿಷಯದಲ್ಲಿ ವಿಫಲನಾಗಿ ಹೋಗಿದ್ದಾನೆ. ಆದ್ರೆ ಯೇಸು ಕ್ರಿಸ್ತನನ್ನು ಬಹಳ ದೊಡ್ಡವನಾಗಿ ಆತನ ಜ್ಞಾನದಿಂದ ತುಂಬಿದಂಥವನಾದಂಥ ಸಮಯದಲ್ಲಿ ದೇವರ ಆಲಯದ ಮೇಲೆ ತೆಗೆದುಕೊಂಡು ಹೋಗಿ ನೀನು ಇಲ್ಲಿಂದ ಧುಮುಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಲೋಚನೆ ಮಾಡಿ, ಯಾರಾದ್ರೂ ಅಲ್ಲಿಂದ ಧುಮುಕಿದ್ರೆ ಯಾವ ಮನುಷ್ಯನಾದ್ರೂ ಬದುಕೊಳ್ಳಿದ್ದಕ್ಕೆ ಸಾಧ್ಯವಾ? ಅಂದ್ರೆ ಸೈತಾನನು ಮಾಡಿರುವಂಥ ಕಾರ್ಯಗಳು ಏನು ಎಂಬುದಾಗಿ ನೋಡುವಂಥದ್ದಾದರೆ ಮನುಷ್ಯನನ್ನ ಪಾಪದಲ್ಲಿ ಬೀಳಿಸ್ಬೇಕು. ಮನುಷ್ಯನ ಶರೀರದ ಮೇಲೆ ಇಂಥ ಭಯಂಕರವಾದಂಥ ಹೋರಾಟ ಎನ್ನುವಂಥದ್ದು ನಡೀತಾ ಇದೆಯಾ? ಎಷ್ಟೋ ಅವಮಾನಗಳು, ಎಷ್ಟೋ ಬಾಧೆಗಳು ಯೇಸು ಕ್ರಿಸ್ತನು ಅನುಭವಿಸುವಂಥದ್ದು. ಈ ಲೋಕದಲ್ಲಿ ಏನಾದ್ರೂ ನೆಮ್ಮದಿಯ ಬದುಕನ್ನು ಬದುಕಿದ್ದಾನೆ ಯೇಸು ಕ್ರಿಸ್ತನು? ಇವತ್ತು ಕ್ರಿಸ್ತನನ್ನು ನಂಬ್ಕೊಂಡ್ರೆ ಭಯಂಕರ ರೀತಿಯಲ್ಲಿ ನಮಗೆ ಐಶ್ವರ್ಯ ಬರುತ್ತೆ, ಹಣ ಅಂತಸ್ತು ಬರುತ್ತೆ ಎನ್ನುವಂಥ ರೀತಿಯಲ್ಲಿ ಮಾತನಾಡುವಂಥ ಈ ಮೂಢರು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ಹೇಳುವಂಥ ಮಾತು ಏನು ಎಂಬುದಾಗಿ ನೋಡುವಂಥದ್ದಾದರೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳಿಗೆ ಗೂಡುಗಳಿವೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಜಾಗವೂ ಇಲ್ಲ ಎಂಬುದಾಗಿ ಹೇಳಿದ್ದೇನೆ. ತಲೆ ಇಡುವಷ್ಟು ಜಾಗವೂ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದರೆ, ನೀವು ನನ್ನ ನಂಬ್ಕೊಂಡ್ರೆ ನಿಮಗೆ ಶ್ರಮೆಗಳು ಬರ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದರೆ, ಯೇಸು ಕ್ರಿಸ್ತನು ನಂಬ್ಕೊಂಡಿರುವಂಥ ಭಕ್ತರೆಲ್ಲರೂ ಕೂಡ ಶ್ರಮೆಗಳನ್ನು ಅನುಭವಿಸಿ ಸತ್ತಿದ್ರೆ ಶ್ರಮೆಗಳೇ ಬರಲ್ಲ, ಕಷ್ಟಗಳೇ ಬರಲ್ಲ ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ. ಆಲೋಚನೆ ಮಾಡಿ, ಯೇಸು ಕ್ರಿಸ್ತನ ಮಾತು ಸತ್ಯವಾ? ಭಕ್ತರ ಮಾತು ಸತ್ಯವಾ? ಇಲ್ಲ ಇವ್ರ ಮಾತು ಸತ್ಯವಾ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಇವರೆಲ್ಲರೂ ಕೂಡ ದೇವ್ರನ್ನೇ ಗೆಲ್ಸಿದಾರ. ಯೇಸು ಕ್ರಿಸ್ತನಾಗಿರ್ಬೋದು, ಯೋಬನಾಗಿರ್ಬೋದು, ಮೋಶೆ ಆಗಿರ್ಬೋದು, ದೇವ್ರನ್ನೇ ಗೆಲ್ಸಿದಾರ. ಹೌದು, ಇವತ್ತು ಕೆಲವು ತಂದೆ ತಾಯಿಗಳು ಹೇಳ್ತಿರ್ತಾರೆ, ನೀನು ಹುಟ್ಟಿದಾಗಲೇ ಸಾಯ್ಬೇಕಾಗಿತ್ತು, ನೀನೇನೋ ಆಕಸ್ಮಿಕವಾಗಿ ಬದುಕಂಬಿಟ್ಟೆ ಎಂಬುದಾಗಿ. ಅಂದ್ರೆ ಸೈತಾನನು ಎಷ್ಟೋ ಮಂದಿ ಮನುಷ್ಯರನ್ನ ಹುಟ್ಟುವಾಗಲೇ ಸಾಯಿಸಬೇಕು ಎನ್ನುವಂಥ ಆಲೋಚನೆಯಲ್ಲಿ
ಪ್ರಯತ್ನ ಪಡುತ್ತಲೇ ಇದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಮೋಶೆಯವರು 40 ವರ್ಷಗಳ ಕಾಲ ಐಗುಪ್ತದ ಸಕಲ ವಿದ್ಯೆಗಳಲ್ಲಿ ಆತನು ಹೋಗಿದ್ದಾನೆ. ಆ ವಿದ್ಯೆಗಳನ್ನು ಈ ವಿದ್ಯೆಗಳನ್ನು ಕಲಿಯುವಂಥ ಅದರಲ್ಲಿ 40 ವರ್ಷ ಹೋಗಿದೆ. ಇನ್ನೂ 40 ವರ್ಷ ತನ್ನ ಮಕ್ಕಳು, ಭಾರ್ಯ, ಹೆಂಡತಿ ಈ ರೀತಿಯಾಗಿ ಕಳೆದು ಹೋಗಿದ್ದಾನೆ. ಇನ್ನು 40 ವರ್ಷಗಳಲ್ಲಿ ಆತನು ಇಸ್ರಾಯೇಲರನ್ನು ನಡೆಸಿರುವಂಥ ಕಾರ್ಯಗಳು ಗೊತ್ತಾಗುತ್ತೆ. ಅದಕ್ಕೋಸ್ಕರವೇ ಆತನ 90ನೇ ಕೀರ್ತನೆಯಲ್ಲಿ 12ನೇ ವಚನದಲ್ಲಿ ಏನು ಮಾತನಾಡ್ತಾನೆ ಆ ಮಾತನ್ನು ಗಮನಿಸಿ. 90ನೇ ಕೀರ್ತನೆ 12ನೇ ವಚನ, ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ಎಣಿಸಿಕೊಳ್ಳುವಂತೆ ನಮಗೆ ಕಲಿಸು. ಅಂದ್ರೆ ನಾವೇನೋ ಶಾಶ್ವತವಾದಂಥ ಜೀವಿತ ಕಾಲದಲ್ಲಿ ಇಲ್ಲೇ ಇರ್ತೀವಿ ಎನ್ನುವಂಥದ್ದು ಸುಳ್ಳು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಮಗೆ ಜ್ಞಾನವನ್ನು ದಯಪಾಲಿಸು ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದರೆ ಆತನು ಐಗುಪ್ತ ದೇಶದ ಸಕಲ ವಿದ್ಯೆಗಳಲ್ಲಿ ಜ್ಞಾನ ಇಲ್ಲ ಅಂತನ ಅರ್ಥ? ಹೌದು. ಅಂತ ರಾಜನ ಮನೆಯಲ್ಲಿ ಬೆಳೆದ್ರೂ ಕೂಡ ಜ್ಞಾನ ಎನ್ನುವಂಥದ್ದಿಲ್ಲ. ಆಗಿರುವಂಥ ಕಾರಣವೇ ನಮಗೆ ಜ್ಞಾನವನ್ನು ದಯಪಾಲಿಸು ಎಂಬುದಾಗಿ ದೇವ್ರನ್ನ ಕೇಳ್ತಾ ಇದ್ದಾನೆ. ಮನುಷ್ಯನ ಇವತ್ತೇನು ಅವನು ಬದುಕುವಂಥ 30, 40, 50, 60 ವರ್ಷ ಬದುಕುಗಳಲ್ಲಿ ನಾನೇನೋ ಶಾಶ್ವತವಾದಂಥ ರೀತಿಯಲ್ಲಿ ಬದುಕ್ತೀನಿ ಎಂಬುದಾಗಿ ಯಾವಾಗಲೂ ಕೂಡ ಸಂಪಾದನೆ 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 ಎಂಬುದಾಗಿ ಮನುಷ್ಯನನ್ನು ದೋಚಿಕೊಳ್ಳುವಂಥದ್ದು, ಮನುಷ್ಯನನ್ನು ದ್ವೇಷ ಮಾಡುವಂಥದ್ದು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾನಲ್ಲ. ಅದಕ್ಕೋಸ್ಕರ ಇಲ್ಲಿ ದೇವರಿಗೆ ಮಾಡ್ತಾ ಇರುವಂಥ ಪ್ರಾರ್ಥನೆ ಏನು ಅಂದರೆ, ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ಅರಿತುಕೊಳ್ಳುವಂಥ ರೀತಿಯಲ್ಲಿ ನಮಗೆ ಜ್ಞಾನ ಹೃದಯವನ್ನು ದಯಪಾಲಿಸು ಎಂಬುದಾಗಿ. ಜ್ಞಾನ ಹೃದಯವನ್ನು ಮನುಷ್ಯನು ದಯಪಾಲಿಸ್ಕೊಂಡ್ರೆ, ಅಂದರೆ ದೇವರು ದಯಪಾಲಿಸಿ ಆತನ ಅರ್ಥ ಮಾಡಿಕೊಂಡ್ರೆ ಮನುಷ್ಯನ ಈ ಲೋಕಕ್ಕೋಸ್ಕರ ತವಕ ಪಡೋದಕ್ಕೆ ಹೋಗಲ್ಲ. ಈ ಭೌತಿಕವಾದಂಥ ಕಾರ್ಯಗಳಿಗೋಸ್ಕರ ಆತನ ತವಕ ಪಡೋದಕ್ಕೆ ಹೋಗಲ್ಲ. ಯಾಕಂದರೆ ಶಾಶ್ವತವಾದಂಥ ಲೋಕಗಳಿದೆ. ಮನುಷ್ಯನ ಸತ್ತಂತ ಮೇಲೆ ಶಾಶ್ವತವಾದಂಥ ಲೋಕಗಳಿದೆ. ಈ ಭೂಮಿಯಲ್ಲಿ ನೀನು ಯಾವ ರೀತಿಯಾಗಿ ಬದುಕಿರ್ತೀಯೋ ಅದರ ಆಧಾರದ ಮೇಲೆ ಆ ಶಾಶ್ವತ ಲೋಕಗಳು. ದೇವ್ರು ಹೇಳಿದಂಥ ರೀತಿಯಲ್ಲಿ ನೀನು ಬದುಕಿದೆಯಾ, ಸ್ವರ್ಗವನ್ನು ಸೇರ್ಕೊಳ್ತೀನಿ. ನೀನು ದೇವ್ರು ಹೇಳಿದಂಥ ಮಾತುಗಳಿಗೆ ವ್ಯತಿರೇಕವಾಗಿ ಬದುಕಿದೆಯಾ, ನಿತ್ಯ ಶಿಕ್ಷೆ ಎನ್ನುವಂಥದ್ದು ನಿನಗೋಸ್ಕರ ಯಾವಾಗಲೂ ಕೂಡ ಸಿದ್ಧವಾಗಿದೆ ಎನ್ನುವಂಥದ್ದನ್ನು ಮನುಷ್ಯನ ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲವನ್ನು ಅರ್ಥ ಮಾಡಿಕೊಂಡಂಥ ಭಕ್ತರೇ ದೇವ್ರನ್ನ ಗೆಲ್ಲಿಸಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡಂಥ ಭಕ್ತರು ಈ ಲೋಕಕ್ಕೋಸ್ಕರ ಆಸೆ ಪಟ್ಟಿಲ್ಲ. ಆಲೋಚನೆ ಮಾಡಿ, ಒಬ್ಬ ರಾಜ ಕುಟುಂಬದಲ್ಲಿ, ಒಂದು ರಾಜನ ಮನೆತನದಲ್ಲಿ ಯಾವುದೋ ಪೊಲಿಟಿಷಿಯನ್ಗಳ ಮಕ್ಕಳು ದೈವ ಭಕ್ತರಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಣ ಎನ್ನುವಂಥದ್ದು ಗಮನಿಸಿ. ಮತ್ತೆ ಭಯಂಕರ ರೀತಿಯಲ್ಲಿ ದೇವ್ರನ್ನು ಕೂಡ ಆಪೋಸಿಟ್ ಆಗಿ ಬದುಕುವಂಥವ್ರು ಇರ್ತಾರೆ, ದೇವರಿಗೆ ವಿರುದ್ಧವಾಗಿ ಬದುಕುವಂಥವ್ರು. ಮೋಶೆಯ ವಿಷಯದಲ್ಲಿ ನೋಡುವಂಥದ್ದಾದರೆ ಫರೋಹನ ಕೋಟೆಯಲ್ಲಿ ಬದುಕ್ತಾ ಇದ್ದಾನೆ. ಅಂದರೆ ರಾಜ ಕುಟುಂಬದಲ್ಲಿ ಬದುಕ್ತಾ ಇರುವಂಥವನು, ಯಾವುದಕ್ಕೂ ಕೂಡ ಕೊರತೆ ಇಲ್ಲದೆ ಇರುವಂಥವನು ಅಂಥ ಭಕ್ತಿ ಮಾರ್ಗದಲ್ಲಿ ಬದುಕಿದ್ದಾನೆ ಅಂದರೆ ಒಂದ್ಸರಿ ನಾವು ಆಲೋಚನೆ ಮಾಡಿ ನೋಡಬೇಕು. ಸ್ವಲ್ಪ ಹಣ ಎನ್ನುವಂಥದ್ದಿದ್ರೆ ನಮಗೆ ತಲೆ ನಿಲ್ಲಲ್ಲ, ಸ್ವಲ್ಪ ಜ್ಞಾನ ಎನ್ನುವಂಥದ್ದಿದ್ರೆ ನಮ್ಮ ತಲೆ ನಿಲ್ಲಲ್ಲ. ಈ ಮಾತುಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಇವರೆಲ್ಲರೂ ಕೂಡ ದೇವ್ರನ್ನ ಗೆಲ್ಲಿಸಿದ್ದಾರೆ. ಇಸ್ಕರಿಯೋತ ಯೂದನನ್ನು ನಾವು ಗಮನಿಸುವಂಥದ್ದಾದರೆ ಆತನು ತಪ್ಪಿ ಹೋಗಿದ್ದಾನೆ, ಯೇಸು ಕ್ರಿಸ್ತನನ್ನು ಹಿಡಿದುಕೊಟ್ಟಿದ್ದಾನೆ. ಆತನು ಪಶ್ಚಾತ್ತಾಪ ಪಡುವಂಥ ಸಮಯದವರೆಗೂ ಕೂಡ ಅವಕಾಶವನ್ನು ಕೊಡದಂಥ ರೀತಿಯಲ್ಲಿ ಸೈತಾನನ ಆತನನ್ನು ಕೊಲ್ಲುವಂಥ, ಅಂದರೆ ಆತನೇ ಕೊಂದುಕೊಳ್ಳುವಂಥ ರೀತಿಯಲ್ಲಿ ಆತನ ಶರೀರವನ್ನು ಆತನ ಹತ್ಯೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಪ್ರೇರೇಪಣೆಯನ್ನು ಕೊಟ್ಟಿದೆ. ಗಮನಿಸಿ, ಸೈತಾನನು ಮನುಷ್ಯನ ಶರೀರದ ಮೇಲೆ ನಡೆಸಿ ಮಾಡುತ್ತಿರುವಂಥ ಹೋರಾಟವನ್ನು ನಾವು ಸ್ಪಷ್ಟವಾಗಿ ಈ ಮಾತುಗಳಿಂದ ಗಮನಿಸಬೇಕು ನಾವು. ಅದಕ್ಕೋಸ್ಕರ ಒಂದ್ಸರಿ ದೇವರು ಕಾಯಿನನಿಗೆ ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಗಮನಿಸಿ. ಆದಿಕಾಂಡ ಗ್ರಂಥ 4ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. ಕಾಯಿನನು ಹೇಬೆಲನನ್ನು ಕೊಂದಾಕ್ತಾನೆ. ಆ ಹೇಬೆಲನನ್ನು ಕೊಲ್ತಿದ್ದಂಗೆ ದೇವರು ಕೇಳ್ತಾರೆ, ಏಕೆ ನಿನ್ನ ಮುಖ ಕಳೆಗುಂದಿದೆ, ಏನಕ್ಕೋಸ್ಕರ ನೀನು ಏನು ಮಾಡಿದೆ ಎಂಬುದಾಗಿ ಕೇಳ್ತಾರೆ. ಅದಕ್ಕೂ ಈ ಒಂದು ಕಾಯಿನನಿಗೆ ದೇವರು ಹೇಳುವಂಥ ಮಾತನ್ನ 6ನೇ ವಚನದಿಂದ ಗಮನಿಸಿ. 5ನೇ ವಚನದಿಂದ, ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ, ಈ ನಿನ್ನ ತಲೆ ಯಾಕೆ ಬಗ್ಗಿತು, ಒಳ್ಳೆಯ ಕೆಲಸವನ್ನ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ, ಅಲ್ಲದಿದ್ದರೆ ಪಾಪವು ನಿನ್ನನ್ನ ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಇದು ದೇವರೇ ಮನುಷ್ಯನಿಗೆ ಕೊಟ್ಟಿರುವಂತ ಎಚ್ಚರಿಕೆ. ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು.
ಪಾಪ ನಿನ್ನ ಹಿಡಿಬೇಕು ಎಂಬುದಾಗಿ ನೋಡ್ತಾ ಇದೆ. ನೀನು ಅದನ್ನು ವಶ ಮಾಡಿಕೊಳ್ಳಬೇಕು. ನೀನು ಪಾಪವನ್ನು ಮಾಡದಂಥ ರೀತಿಯಲ್ಲಿ ಬದುಕಬೇಕು. ಒಂದು ಮೀನು ಈ ಪ್ರಕೃತಿಯಲ್ಲಿ ನಮ್ಮ ಕಣ್ಣ ಮುಂದೆ ಒಂದು ಮೀನು ಉಪ್ಪು ನೀರಿನಲ್ಲಿ ಬದುಕಿದ್ರೂ ಕೂಡ ಮೈಗೆ ಉಪ್ಪನ್ನು ಅಂಟಿಸಿಕೊಳ್ಳದಂಥ ರೀತಿಯಲ್ಲಿ ಬದುಕುತ್ತೆ. ಮೀನು ತೆಗೆದುಕೊಂಡು ಬಂದ ಸಮಯದಲ್ಲಿ ಉಪ್ಪು ನೀರಿನಲ್ಲಿ ಇದ್ದಿದ್ದು ಅಂತ ಹೇಳಿ ಉಪ್ಪು ಹಾಕದಲ್ಲಿ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತಾ? ಆ ರೀತಿಗೆ ಲೋಕವೆಲ್ಲವೂ ಕೂಡ ಭಯಂಕರ ರೀತಿಯಲ್ಲಿ ಪಾಪದಲ್ಲಿ ತುಂಬಿದ್ರೂ ಕೂಡ ಯಾವ ರೀತಿಯಾಗಿ ಶ್ರೇಷ್ಠವಾದಂಥ ರೀತಿಯಲ್ಲಿ ಯೇಸು ಕ್ರಿಸ್ತನು ಬದುಕಿದ್ನೋ ಆ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಬದುಕೇ ತೀರಬೇಕು. ಅದೇ ದೇವರ ಸಂಕಲ್ಪ. ಮನುಷ್ಯನ ಶರೀರದ ಮೇಲೆ ಇಂಥ ಒಂದು ಭಯಂಕರವಾದಂಥ ಹೋರಾಟ ನಡೀತಾ ಇದೆ. ಈ ಶರೀರ ಎನ್ನುವಂಥದ್ದು ಭಯಂಕರ ರೀತಿಯಲ್ಲಿ ನಮ್ಮನ್ನು ಪಾಪಕ್ಕೆ ಸಿಕ್ಕಿಸೋದಕ್ಕೋಸ್ಕರ ಪ್ರಯತ್ನ ಪಡುತ್ತೆ. ಶರೀರ ಅಂತೂ ದೇವರ ಕೆಲಸಕ್ಕೆ ಸಿದ್ಧಪಡಲ್ಲ. ಇಂಥ ಒಂದು ಶರೀರದ ಮೇಲೆ ಭಯಂಕರವಾದಂಥ ಹೋರಾಟ ನಡೀತಾ ಇದೆ. ಆದದ್ರಿಂದ ಇವೆಲ್ಲ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಈ ಶರೀರವನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಂಡು ದೇವರಿಗೋಸ್ಕರ ಬದುಕಬೇಕು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಒಬ್ಬ ಮೋಶೆ ದೇವ್ರನ್ನ ಗೆಲ್ಲಿಸಿದಂಥ ರೀತಿಯಲ್ಲಿ, ಒಬ್ಬ ಯೋಬನು ದೇವ್ರನ್ನ ಗೆಲ್ಲಿಸಿದಂಥ ರೀತಿಯಲ್ಲಿ, ಒಬ್ಬ ಯೇಸು ಕ್ರಿಸ್ತನು ದೇವ್ರನ್ನ ಗೆಲ್ಲಿಸಿದಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ದೇವ್ರನ್ನ ಗೆಲ್ಲಿಸಿ ತೀರಬೇಕು. ನಾವೇ ಸೈತನನ ಹತೋಟಿಗೆ ಹೋಗಿ ಸೈತನ ಹೇಳಿದಂಥ ರೀತಿಯಲ್ಲಿ ನಾವು ಕೂಡ ಬದುಕುವಂಥದ್ದಾದರೆ ನಾವು ಯಾವ ರೀತಿಯಾಗಿ ದೇವರನ್ನ ಗೆಲ್ಲಿಸೋದಕ್ಕೆ ಸಾಧ್ಯ? ಆ ಒಂದು ಸೈತನನ ಮುಂದೆ ದೇವರಿಗೆ ಅವಮಾನ ಎನ್ನುವಂಥದ್ದಾಗುತ್ತೆ ಹೊರತು ಇನ್ನೇನು ಪ್ರಯೋಜನವಾಗಲ್ಲ. ಆಗಿರುವಂಥ ಕಾರಣ ದೇವರನ್ನೇ ನೀವು ಗೆಲ್ಲಿಸ್ತಿರೋ ಸೈತಾನನೇ ಗೆಲ್ಲಿಸ್ತಿರೋ ತೀರ್ಮಾನ ಎನ್ನುವಂಥದ್ದು ನಿಮ್ಮದೇ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.